ಈ ಒಂದು ಕೂಟವನ್ನು ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರ ಅಂತ ಶ್ರೀಕಾಂತ್ ಬ್ರದರ್ನ ಕೇಳ್ಕೊಳ್ತೀನಿ. ಶ್ರೀಕಾಂತ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಬ್ರದರ್. ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಮಹೋನ್ನತನೇ, ಭೂಮಿಯ ಕಾಶನ್ನು ಉಂಟು ಮಾಡಿ ಸಾಗಿಸಲುವಂತ ನಮ್ಮ ಪರಲೋಕ ತಂದೆ, ಈ ಒಂದು ಸಂಜೆ ವೇಳೆಯಲ್ಲಿ ಸ್ತೋತ್ರಪ್ಪ ದೇವರೇ. ನಿಮ್ಮ ಕೃಪೆಯಿಂದ ಎಲ್ಲರೂ ಬರುವಂತೆ ನೀವು ಸಹಾಯ ಮಾಡ್ರಿ. ಹಾಗೆ ಕೇಳುವಂತ ಅವರ ಕಿವಿಗಳನ್ನು ತೆರೆ ಮಾಡ್ರಿ. ಹಾಗೆ ಎಲ್ಲರಿಗೂ ಪವಿತ್ರ ಆತ್ಮ ಶಕ್ತಿಯನ್ನು ದಯಪಾಲಿಸ್ರಿ. ಹಾಗೆ ಕೇಳಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಸರಿಯಾದ ನಡಿಲಿಕ್ಕೆ ಕೃಪೆ ಮಾಡ್ರಿ. ಎಲ್ಲರಿಗೂ ಆಸಕ್ತಿ ಕೊಡ್ರಿ. ಎಲ್ಲರಿಗೂ ಜ್ಞಾನ ತಿಳುವಳಿಕೆ ಬುದ್ಧಿಯನ್ನು ದಯಪಾಲಿಸ್ರಿ. ಸರಿಯಾದರಲ್ಲಿ ನಡೆದು ಅವ್ರ ಓಟವನ್ನು ಓಡಿ ಚಿರಚಿತ್ತರಾಗಿ ಮುಗಿಸ್ಲಿಕ್ಕೆ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀವು ಆಶೀರ್ವದಿಸಿದಾಗ ಬೇಡ್ಕೊಳ್ತೀನಪ್ಪ. ಹಾಗೆ ಕರ್ತನೆ, ಬೆಂಚುವಂತ ಬ್ರದರ್ನ ಆಶೀರ್ವದಿಸ್ರಿ, ಅವರ ಕುಟುಂಬವನ್ನು ಆಶೀರ್ವದಿಸಿ, ಅನೇಕ ಸೇವೆಯಲ್ಲಿ ಬೆಳೆದು ಇನ್ನು ಅನೇಕ ವಿಚಾರ ತಿಳ್ಕೊಂಡು ಇನ್ನೂ ಅನೇಕ ಜನಗಳಿಗೆ ಸಾರುವಂತ ಕೃಪೆ ಮಾಡ್ರಿ. ಸರಿಯಾದಲ್ಲಿ ನಡೆಸ್ರಿ. ಎಲ್ಲಾ ಸಹೋದರರು ಇನ್ನೊಂದು ರೀತಿ ಒಪ್ಪಿಸ್ಕೊಡ್ತಾ, ಎಲ್ಲರನ್ನು ಅನಾರೋಗ್ಯದಲ್ಲಿ ಕಷ್ಟದಲ್ಲಿದ್ದವ್ರನ್ನು ಕೂಡ ನಿಮ್ ಕೈಲಿ ಒಪ್ಪಿಸ್ಕೊಡ್ತಾ, ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ಈ ಪ್ರಾರ್ಥನೆ ಸ್ವಾಮಿ ನಿಮ್ಮ ಕರಳು ಒಪ್ಪಿಸ್ಕೊಡ್ತಾ, ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಆಮೇನ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನೂ ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ, ತಂದೆಯ ದೇವರ ನಾಮ ಯೇಸು ಕ್ರಿಸ್ತನ ನಾಮ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಮ್ಮನ್ನ ಬೆಳಗಿನಿಂದ ಈ ಒಂದು ಸಂಜೆಯವರೆಗೂ ಕಾದು ಕಾಪಾಡಿ, ಈ ಒಂದು ಸಂಜೆ ವೇಳೆಯಲ್ಲಿ ಅವರ ಮಗನ ಕುರಿತಾದಂತ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 127ರಲ್ಲಿರುವಂತ ಒಂದು ಘಟನೆಯನ್ನ ನಾವು ಓದಿ ಈ ದಿನ ಅಧ್ಯಯನ ಮಾಡಿ, ಅದರಲ್ಲಿರುವಂತ ಒಂದು ವಿಶೇಷವಾದಂತ ಒಂದು ಪಾಠನ ನಾವ್ ಈ ದಿನ ನೋಡುವಂತವರಾಗಿರೋಣ. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಾವು ಕಳೆದ ವಾರ ಯೇಸು ಕ್ರಿಸ್ತರು ಗಲಿಲಾಯ ಸಮುದ್ರದಲ್ಲಿ ಯಾವ ರೀತಿ ಬಿರುಗಾಳಿ ನಿಲ್ಸಿದ್ರು ಅನ್ನೋದನ್ನ ಒಂದು ಘಟನೆಯನ್ನ ನಾವು ಮತ್ತಾಯ, ಮಾರ್ಕ, ಲೂಕ ಅದರಲ್ಲಿ ಓದಿದ್ವಿ. ಅದೇ ರೀತಿಯಾಗಿ ನಾವು ಇನ್ನೊಂದು ವಿಚಾರನು ಕೂಡ ನಾವು ನೋಡಿದ್ವಿ. ದೆವ್ವ ಹಿಡಿದ 2 ವ್ಯಕ್ತಿಗಳನ್ನು ಯೇಸು ಕ್ರಿಸ್ತರು ಗುಣಪಡಿಸಿದ್ದು, ಆ ಒಂದು ದೆವ್ವ ಹಂದಿಗೆ ಹೊರಸಿದ್ದು, ಈ ಒಂದು ಘಟನೆಯನ್ನ ಮತ್ತಾಯದ್ರಲ್ಲಿ ಮಾತ್ರ ನಾವು ಓದಿದ್ವಿ. ಈ ದಿನ ಮಾರ್ಕ ಮತ್ತೆ ಲೂಕಾದ್ರಲ್ಲೂ ಕೂಡ ಓದಿ, ಯೇಸು ಕ್ರಿಸ್ತರಿಗೆ ಸೈತಾನನ ಮೇಲೆ ಎಂತ ಒಂದು ಅಧಿಕಾರನ ಕೊಟ್ಟಿದ್ದಾರೆ, ಆ ಒಂದು ಅಧಿಕಾರ ಯಾವ ರೀತಿ ಯೇಸು ಕ್ರಿಸ್ತರು ಉಪಯೋಗಿಸಿದ್ರು ಅನ್ನೋ ಒಂದು ಪಾಠನ ಈ ದಿನ ನಾವು ನೋಡೋಣ. ಮೊದಲನೇದಾಗಿ ನಾವು ಕಳೆದ ವಾರ ಮತ್ತಾಯದ್ರಲ್ಲಿ ನೋಡಿದ್ವಿ. ಈಗ ಮಾರ್ಕ ಮತ್ತೆ ಲೂಕಾದ್ರಲ್ಲೂ ಕೂಡ ಓದೋಣ. ಯಾರ ಬಳಿ ಇದೆ ಬೈಬಲ್, ದಯವಿಟ್ಟು ಬೈಬಲ್ ತೆಗೆದು ಓದ್ಬೇಕಾ ಕೇಳ್ಕೊಳ್ತೀನಿ. ಮಾರ್ಕ 5ನೇ ಅಧ್ಯಾಯ 1ರಿಂದ 20ನೇ ವಚನ. ಯಾರು ಓದ್ತೀರಾ? ರೇಷ್ಮಾ ಸಿಸ್ಟರ್. ನಾನು ಓದ್ಲಾ ಬ್ರದರ್? ಓದಿ ಸಂತೋಷ್ ಬ್ರದರ್. 5ನೇ ಅಧ್ಯಾಯ 1ರಿಂದ ಬ್ರದರ್ 1ರಿಂದ 20ನೇ ವಚನ. ಮಾರ್ಕ 5ನೇ ಅಧ್ಯಾಯ 1ರಿಂದ 20ನೇ ವಚನ. ಬ್ರದರ್ ಕೇಳಿಸ್ತಾ ಇಲ್ಲ. ಬ್ರದರ್ ಕೇಳಿಸ್ತಾ ಇಲ್ಲ ನೀವು. ಸಂತೋಷ್ ಬ್ರದರ್ ನಿಮ್ದೆಲ್ಲ ಆಯ್ತು, ವಯಸ್ ಕಟ್ ಆಯ್ತಾರೆ. ಸಮುದ್ರದ ಆಚೆ ದಡಕ್ಕೆ ದೋಣಿಯಿಂದ ಇಳಿದು ಬಂದ ಕೂಡಲೇ ಅದರಿಂದ ಆತನೆದುರಿಗೆ ಬಂದನು. ಅವನನ್ನು ಅವನು ಸರಪಣಿಗಳನ್ನು ಕಿತ್ತು ಸಂತೋಷ್ ಬ್ರದರ್. ಹೇಳಿ ಬ್ರದರ್, ಕೇಳಿಸ್ತಾ ಇಲ್ವಾ? ಸಂತೋಷ್ ಬ್ರದರ್, ಈಗ ಕೇಳಿಸ್ತಾ ಇದೆ. ಆಗ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು. ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ.
ಈಗ ಸ್ಟಾರ್ಟ್ ಮಾಡಿ ಫಸ್ಟ್ ಇಂದ. ಮಾರ್ಕ್ 5ನೇ ಅಧ್ಯಾಯ 1-20. ಓಕೆ ಬ್ರದರ್, ಆಯ್ತು. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು. ಆತನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು. ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಇನ್ನು ಯಾರು ಸರಪಣಿಯಿಂದಲೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕೆಂದರೆ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು. ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ನಮ್ಮನ್ನು ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರುಗಟ್ಟಿ ಸತ್ತಿತು. ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. ಅವುಗಳನ್ನು ಮೇಯಿಸುವವರು ಓಡಿ ಹೋಗಿ ಆ ಊರಲ್ಲಿಯೂ ಹಳ್ಳಿ ತಿಳಿಸಲು ಜನರು ನಡೆದ ಸಂಗತಿ ಏನು ಸಂತೋಷ್ ಬ್ರದರ್, ನಿಮ್ದು ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ಯೇಸು ಇದ್ದಲ್ಲಿಗೆ ಬಂದು ಹಿಡಿಯಲ್ಪಟ್ಟಿದ್ದವನು ನೋಡಿ ಹೆದರಿದರು. ನಡೆದವನಿಗೆ ಹೀಗಾಯ್ತೆಂಬುದನ್ನು ಸರಿ ಬೇರೆಯವ್ರಿಗೆ ಹೇಳಿ ಬ್ರದರ್. ಇದು ನಂದು ಟವರ್ ಅನ್ಸುತ್ತೆ. ಟವರ್ ಪ್ರಾಬ್ಲಮ್ ಇದೆ ಬ್ರದರ್, ಇಟ್ಸ್ ಓಕೆ. ರೇಷ್ಮಾ ಸಿಸ್ಟರ್, ಓಕೆ ಬ್ರದರ್. ರೇಷ್ಮಾ ಸಿಸ್ಟರ್ 10ನೇ ವಚನದಿಂದ ಸ್ಟಾರ್ಟ್ ಮಾಡಿ. ಹಾನ್ರಿ. ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳಿಸಿಕೊಡು ಎಂದು ಬೇಡಿಕೊಂಡವು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರುಗಟ್ಟಿ ಸತ್ತಿತು. ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. ಅವುಗಳನ್ನು ಮೇಯಿಸುವವರು ಓಡಿ ಹೋಗಿ ಆ ಊರಲ್ಲಿಯೂ ಹಳ್ಳಗಳಲ್ಲಿಯೂ ತಿಳಿಸಲು ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಯೇಸುವಿದ್ದಲ್ಲಿಗೆ ಬಂದು ಆ ದೆವ್ವ ಹಿಡಿದಿದ್ದವನು, ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು, ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ನಡೆದ ಸಂಗತಿಯನ್ನು ನೋಡಿದ್ದವರು ಆ ದೆವ್ವ ಹಿಡಿದಿದ್ದವನಿಗೆ ಹೀಗಾಯಿತೆಂಬುದನ್ನು, ಹಿಂದಿನ ವಿಷಯಗಳನ್ನು ವಿವರವಾಗಿ ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ, ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೇಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು.
ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕಳೆದ ವಾರ ನಾವು ಮತ್ತಾಯ 8ನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡಿದ್ವಿ. ದೆವ್ವ ಹಿಡಿದ ಇಬ್ಬರು ವ್ಯಕ್ತಿಗಳಿಗೆ ಅವರಿಂದ ಹೊರಡಿಸಿ ಹಂದಿಗಳಿಗೆ ಅಪ್ಪಣೆ ಕೊಟ್ಟಿದ್ದು. ಮತ್ತೆ ಇನ್ನೊಂದು ಘಟನೆ ಈಗ ಮಾರ್ಕದಲ್ಲೂ ಕೂಡ ಯೇಸು ಕ್ರಿಸ್ತರು ಮತ್ತು ಶಿಷ್ಯಂದಿರ ಸಂಗಡ ಒಂದು ಊರಿಗೆ ಒಳಗಡೆ ಬಂದಾಗ ತಕ್ಷಣ ದೆವ್ವ ಹಿಡಿದಂತ ವ್ಯಕ್ತಿಯ ಒಂದು ಚಟುವಟಿಕೆಗಳನ್ನ ನಾವು ಇದನ್ನ ನಾವು ನೋಡಿದ್ವಿ. ಸೊ ಇದನ್ನೆಲ್ಲ ನಾವು ನಿಮ್ಗೆ ಯಾಕೆ ಓದಿಸ್ತಾ ಇದೀವಿ ಅಂತಂದ್ರೆ, ಈ ಒಂದು ವಚನದ ಆಧಾರದ ಮೇಲೆನೆ ನಮ್ಗೆ ನೆಕ್ಸ್ಟ್ ಒಂದು ಪಾಠದಲ್ಲಿ ವಿಶೇಷವಾದಂತ ಒಂದು ಅಧ್ಯಯನ ಕುರಿತಿದೆ ಪ್ರಿಯರೇ. ಸೊ ಹೇಗೆ ಯೇಸು ಕ್ರಿಸ್ತರು ದೆವ್ವಗಳನ್ನ ಹೊರಡಿಸ್ತಾ ಇದ್ದಾರೆ, ಇದರಿಂದ ನಮಗೇನೊಂದು ಆತ್ಮಿಕವಾದಂತ ಪಾಠ ಇದೆ ಅಂತ ನಾವು ನೋಡುವಂತವರಾಗಿರೋಣ. ಈಗ ಮತ್ತಾಯದಲ್ಲೂ ನೋಡಿದ್ವಿ, ಮಾರ್ಕದಲ್ಲೂ ಕೂಡ ನೋಡಿದ್ವಿ. ದೆವ್ವನ ಯಾವ ರೀತಿ ಯೇಸು ಕ್ರಿಸ್ತರು ಹೊರಡಿಸಿದ್ರು. ಹೊರಡಿದ ತಕ್ಷಣನೇ ಅದು ಹಂದಿ ಒಳಗಡೆ ಹೋಗಿ ಹಂದಿಗಳೆಲ್ಲ ಹೆಚ್ಚು ಕಮ್ಮಿ 2000 ಹಂದಿಗಳು ಆ ಕಡದಾದ ಒಂದು ಸ್ಥಳದಿಂದ ಕೆಳಗೆ ಬಿದ್ದು ಉಸಿರುಗಟ್ಟು, ಅಂದ್ರೆ ಏನಂದ್ರೆ ನೀರೊಳಗ್ ಬಿದ್ದಿ ಅವು ತೀರ್ಕೊಂಡಿರೋದನ್ನ ನಾವು ನೋಡಿದ್ವಿ ಪ್ರಿಯರೇ. ಇದಾದ ಮೇಲೆ ನೆಕ್ಸ್ಟ್ ಲೂಕಾದ್ರಲ್ಲೂ ಈ ಒಂದು ಘಟನೆ ಬಗ್ಗೆ ಉಲ್ಲೇಖ ಮಾಡಿದರೆ ಅದನ್ನು ಕೂಡ ನಾವು ಓದುವಂತವರಾಗಿರೋಣ. ಲೂಕ 8ನೇ ಅಧ್ಯಾಯ 26ನೇ ವಚನದಿಂದ 39ನೇ ವಚನದವರೆಗೆ. ಲೂಕ 8ನೇ ಅಧ್ಯಾಯ. ಓದಿ ಸರೋಜಾ ಸಿಸ್ಟರ್. 26ರಿಂದ ಎಷ್ಟು ಬ್ರದರ್? 26ರಿಂದ 39. ಓಕೆ ಬ್ರದರ್. ಆಮೇಲೆ ಅವರು ಗಲಿಲಾಯಕ್ಕೆ ಎದುರಾಗಿರುವ ಗರಸೇನರ ಸೀಮೆಗೆ ಮುಟ್ಟಿದರು. ಆತನು ದಡಕ್ಕೆ ಇಳಿಯುತ್ತಲೇ ಆ ಊರಿನವನಾದ ಒಬ್ಬ ಮನುಷ್ಯನು ಆತನೆದುರಿಗೆ ಬಂದನು. ಅವನಿಗೆ ದೆವ್ವಗಳು ಹಿಡಿದಿದ್ದವು. ಬಹುಕಾಲದಿಂದ ಬಟ್ಟೆಯನ್ನೇ ಹಾಕಿಕೊಳ್ಳದೆ ಯಾವ ಮನೆಯಲ್ಲಿಯೂ ಇರದೆ ಸಮಾಧಿಯ ಗವಿಗಳಲ್ಲಿಯೇ ಇರುತ್ತಿದ್ದನು. ಇವನು ಯೇಸುವನ್ನು ಕಂಡು ಆರ್ಭಟಿಸಿ ಆತನ ಮುಂದೆ ಬಿದ್ದು ಮಹಾಶಬ್ದದಿಂದ, ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ನನ್ನನ್ನು ಕಾಡಬೇಡವೆಂದೇ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂದನು. ಯಾಕಂದರೆ ಆ ಮನುಷ್ಯನನ್ನು ಬಿಟ್ಟು ಹೋಗಬೇಕೆಂದು ಆತನು ಆ ದೆವ್ವಕ್ಕೆ ಅಪ್ಪಣೆ ಕೊಟ್ಟಿದ್ದನು. ಅದು ಬಹುಕಾಲದಿಂದ ಅವನನ್ನು ಹಿಡಿದಿತ್ತು. ಇದಲ್ಲದೆ ಅವನನ್ನು ಕಾವಲಲ್ಲಿಟ್ಟು ಸರಪಣಿಗಳಿಂದಲೂ ಬೇಡಿಗಳಿಂದಲೂ ಕಟ್ಟಿದ್ದರೂ ಅವನು ಆ ಬಂಧಗಳನ್ನು ಮುರಿದು ಹಾಕುತ್ತಿದ್ದನು ಮತ್ತು ಆ ದೆವ್ವ ಅವನನ್ನು ಅರಣ್ಯ ಪ್ರದೇಶಗಳಿಗೆ ಓಡಿಸುತ್ತಿತ್ತು. ಯೇಸು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು ಅಂದನು. ಯಾಕಂದರೆ ಬಹಳ ದೆವ್ವಗಳು ಅವನೊಳಗೆ ಹೊಕ್ಕಿದ್ದವು. ಪಾತಾಳಕ್ಕೆ ಹೋಗಿಬಿಡುವಂತೆ ನಮಗೆ ಆಜ್ಞೆ ಮಾಡಬೇಡವೆಂದು ಅವು ಆತನನ್ನು ಬೇಡಿಕೊಂಡವು. ಅಲ್ಲಿಯ ಗುಡ್ಡದಲ್ಲಿ ಬಹಳ ಹಂದಿಗಳ ಒಂದು ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮಗೆ ಅಪ್ಪಣೆಯಾಗಬೇಕೆಂದು ಆತನನ್ನು ಬೇಡಿಕೊಂಡವು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ದೆವ್ವಗಳು ಆ ಮನುಷ್ಯನೊಳಗಿಂದ ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಕೆರೆಯೊಳಗೆ ಬಿದ್ದು ಉಸಿರು ಕಟ್ಟಿಸಿತು. ಮೇಯಿಸುವವರು ನಡೆದದ್ದನ್ನು ಕಂಡು ಓಡಿ ಹೋಗಿ ಆ ಊರಲ್ಲಿಯೂ ಹಳ್ಳಿಗಳಲ್ಲಿಯೂ ಅದನ್ನು ತಿಳಿಸಲು ಜನರು ನಡೆದ ಸಂಗತಿಯನ್ನು ನೋಡುವುದಕ್ಕೆ ಹೊರಟು ಯೇಸುವಿದ್ದಲ್ಲಿಗೆ ಬಂದು ದೆವ್ವಗಳು ಬಿಟ್ಟು ಹೋಗಿದ್ದ ಆ ಮನುಷ್ಯನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತಿರುವುದನ್ನು ಕಂಡು ಹೆದರಿದರು. ನಡೆದ ಸಂಗತಿಯನ್ನು ನೋಡಿದ್ದವರು ಆ ದೆವ್ವ ಹಿಡಿದವನಿಗೆ ಬಿಡುಗಡೆಯಾದ ರೀತಿಯನ್ನು ಅವನು ತಿಳಿಸಲು ಗೆರಸೇನರ ಸುತ್ತಲಿರುವ ಸೀಮೆಯವರಿಗೆಲ್ಲ ಮಹಾ ಭಯ ಹಿಡಿದಿದ್ದರಿಂದ ಅವರು ಯೇಸುವನ್ನು, ನೀನು ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡರು. ಆತನು ಹಿಂದಿರುಗಿ ಹೋದನು. ಹೊರಡುವಾಗ ದೆವ್ವಗಳಿಂದ ಬಿಡುಗಡೆಯಾದ ಆ ಮನುಷ್ಯನು ಬಳಿಯಲ್ಲಿ ಇರುತ್ತೇನೆ ಎಂದು ನಾನು ಬೇಡಿಕೊಂಡಾಗ ಆತನು, ನೀನು ನಿನ್ನ ಮನೆಗೆ ಹಿಂದಿರುಗಿ ಹೋಗು, ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಅವನನ್ನು ಕಳುಹಿಸಿಬಿಟ್ಟನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ಆ ಊರಲ್ಲೆಲ್ಲ ಸಾರಿದನು. ಯೇಸು ಹಿಂತಿರುಗಿ ಬಂದಾಗ ಜನರೆಲ್ಲರೂ ಮುಗೀತು ಬ್ರದರ್. ಓಕೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡ್ಬೇಕಂದ್ರೆ ಈಗ ನಾವು ಲೂಕಾದ್ರಲ್ಲೂ ಕೂಡ 8ನೇ ಅಧ್ಯಾಯ ಘಟನೆ ಬಂದು 26ನೇ ವಚನದಿಂದ 39ನೇ ವಚನದಲ್ಲಿ ಒಬ್ಬ ವ್ಯಕ್ತಿ ದೆವ್ವ ಹಿಡಿದಾಗ ಯಾವ ರೀತಿ ಇದ್ದ,
ದೆವ್ವ ಆ ವ್ಯಕ್ತಿಯಿಂದ ಹೊರಡಾದ ನಂತರ ಆತನಲ್ಲಿ ಆದಂತ ಒಂದು ಬದಲಾವಣೆ, ಮತ್ತೆ ಆ ವ್ಯಕ್ತಿ ಯಾವ ರೀತಿ ದೇವರ ಒಂದು ಕರ್ತವ್ಯವನ್ನು ಮತ್ತೆ ಯೇಸು ಕ್ರಿಸ್ತರ ಒಂದು ಹೇಳಿದಂತ ಒಂದು ಮಾತಿಗೆ ಹೇಗೆ ಒಲವನ್ನ ತೋರಿಸಿದ್ರು ಅನ್ನೋದನ್ನ ನಾವು ನೋಡಿದ್ವಿ ಪ್ರಿಯರೇ. ಆ ವ್ಯಕ್ತಿ ಬಂದು ದಂಡು ಅಂತ ಅನ್ಬಿಟ್ಟು ನಾವು ನೋಡ್ತಾ ಇದ್ವಿ. ಸೊ ಲೂಕ ಮತ್ತೆ ಮಾರ್ಕದಲ್ಲೂ ಕೂಡ ಈ ಒಂದು ವ್ಯಕ್ತಿಯ ಬಗ್ಗೆನೇ ಉಲ್ಲೇಖ ಮಾಡಿದ್ದಾರೆ, ಆದ್ರೆ ಮತ್ತಾಯದ್ರಲ್ಲಿ ಮಾತ್ರ ಬೇರೆ ಒಂದು ವ್ಯಕ್ತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸೊ ಈ ಮೂರು ನಾವು ನೋಡ್ಬೇಕಾದ್ರೆ ಮೂರಲ್ಲೂ ಕೂಡ ನಮಗೆ ಒಂದೇ ಒಂದು ಪಾಠ ಏನಂತಂದ್ರೆ ವಿರೋಧಿಯಾದ ಸೈತಾನನ ಮೇಲಿನ ಅಧಿಕಾರ. ಸೊ ಯೇಸು ಕ್ರಿಸ್ತರಿಗೂ ಮತ್ತೆ ತಂದೆಯ ದೇವ್ರಿಗೂ ವಿರೋಧಿ ಯಾರು ಅಂತಂದ್ರೆ ಸೈತಾನನು, ಲೂಸಿಫರ್. ಈ ಒಂದು ವ್ಯಕ್ತಿಯ ಮೇಲೆ ಯೇಸು ಕ್ರಿಸ್ತರಿಗೆ ಯಾವ ಮಟ್ಟಿಗೆ ಒಂದು ಅಧಿಕಾರವಿದೆ, ಅದನ್ನ ಯಾವ ರೀತಿ ಆ ಒಂದು ಅಧಿಕಾರನ ದೇವರು ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಮ್ಗೆ ರೀಪ್ರಿಂಟ್ 4577 ನಮ್ಗೆ ಉಲ್ಲೇಖ ಮಾಡಿದ್ದಾರೆ ಪ್ರಿಯರೇ. ಈ ದಿನ ಈ ಒಂದು ಪಾಠನ ನೋಡಿ ಇದ್ರಲ್ಲಿ ನಮ್ಗೆ ಒಂದು ವಿಚಾರನ ನಾವು ತಿಳ್ಕೊಳ್ಳುವಂತರಾಗಿರೋಣ. ವಿರೋಧಿಯಾದ ಸೈತಾನನ ಮೇಲಿನ ಅಧಿಕಾರ. ಮತ್ತಾಯ 8ನೇ ಅಧ್ಯಾಯ 28-34 ವಚನಗಳು. ಈತನು ಎಂಥವನಾಗಿರಬಹುದು? ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು. ಮತ್ತಾಯ 8ನೇ ಅಧ್ಯಾಯ 27ನೇ ವಚನ. ಅಪೊಸ್ತಲರಲ್ಲಿ ಹಲವರು ಗಲಿಲಾಯ ಕೆರೆಯಲ್ಲಿನ ಮೀನುಗಾರರಾಗಿದ್ದರು. ತನ್ನ ವಿಶ್ರಾಂತಿ ಹಾಗೂ ಪ್ರಶಾಂತತೆಗಾಗಿ ಒಡೆಯನು ಅವರೊಡನೆ ದೋಣಿಯಲ್ಲಿ ಕೆರೆಯೊಳಗೆ ಹೋಗುತ್ತಿದ್ದು ಸ್ಪಷ್ಟವಾಗಿತ್ತು. ಯಾಕೆಂದರೆ ಆತನು ದಡದಲ್ಲಿರುವಾಗ ತನ್ನ ಕಾರ್ಯಭಾರದಲ್ಲಿ, ಅಂದರೆ ಜನರಿಗೆ ಉಪದೇಶ ಮಾಡುವುದು, ರೋಗಿಗಳಿಗೆ ಗುಣಪಡಿಸುವುದು ಮುಂತಾದವುಗಳಲ್ಲಿ ಸತತವಾಗಿ ನಿರತನಾಗಿದ್ದನು. ಈ ದಿನದ ಪಾಠವು ತನ್ನ ಕ್ರಿಯಾ ಚಟುವಟಿಕೆಗಳಿಂದ ದೂರವಾಗಿ ತೆರಳುವಂತ ಒಂದು ವಿವರವನ್ನು ಒಳಗೊಂಡಿರುವುದು. ಆತನು ಆಯಾಸಗೊಂಡವನಾಗಿ ಮೀನು ಹಿಡಿಯುವ ಸಣ್ಣ ಹಡಗಿನ ಹಿಂಭಾಗದಲ್ಲಿ ಒರಗಿಕೊಂಡು ನಿದ್ರಿಸುತ್ತಿದ್ದನು. ಆ ಕೆರೆಯಲ್ಲಿ ಆಗಾಗ್ಗೆ ಸಂಭವಿಸುವಂತೆ ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಬಿರುಗಾಳಿಯು ಎಬ್ಬಿತು. ಬಲವಾದ ತೆರೆಗಳು ದೋಣಿಯನ್ನು ಮುಳುಗಿಸುವ ಹಾಗಿತ್ತು. ಆ ತೆರೆಗಳು ಎಷ್ಟು ಘೋರವಾಗಿತ್ತೆಂದರೆ ಅನುಭವಿಗಳಾಗಿದ್ದ ಅಪೊಸ್ತಲರು ಭೀತಿಗೊಳಗಾಗಿದ್ದರು. ಆ ವಿವರವು ಸಂಕ್ಷಿಪ್ತವಾಗಿ ನಮಗೆ ಹೇಳುವುದೇನೆಂದರೆ, ಆ ಶಿಷ್ಯರು ಒಡೆಯನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಎಂದರು. ಆತನು ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲಾ ಶಾಂತವಾಯಿತು. ಮತ್ತು ಆತನು ಅಪೊಸ್ತಲರನ್ನು ಗದರಿಸಿ ಹೀಗಂದನು, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ? ಅಂದಿನಿಂದ ಈ ಮಾತುಗಳನ್ನು ಓದಿದ ಹಲವರು ಇದರಿಂದ ಬಹುವಾಗಿ ಸಂತೈಸಿಕೊಂಡವರಾಗಿ ಪ್ರಯೋಜನ ಹೊಂದಿರುವರು. ಅದು ಅವರು ಸಮುದ್ರದ ಅಪಾಯಗಳಲ್ಲಿ ಸಿಕ್ಕಿಕೊಂಡಿರುವುದರ ದೆಸೆಯಿಂದಲ್ಲ, ಆದರೆ ಎಲ್ಲರೂ ಜೀವನದ ಬಿರುಗಾಳಿಗೆ ತುತ್ತಾಗಿರುವುದರ ದೆಸೆಯಿಂದ. ಜೀವನದಲ್ಲಿ ಏಳುವ ಬಲವಾದ ಬಿರುಗಾಳಿ ತೆರೆಗಳು ನಮ್ಮನ್ನು ನಾಶ ಮಾಡುವ ಬೆದರಿಕೆಯನ್ನೊಡ್ಡಿರುವುದು. ಅಕ್ಷರಸ ನಿಜವಾದ ತೆರೆಗಳಿಂದ ಬಿಡಿಸಿದ್ದರಲ್ಲಿ ತೋರಿ ಬಂದ ಮಹಾಶಕ್ತಿಯು ನಮ್ಮಲ್ಲಿ ಉಂಟು ಮಾಡುವ ಭರವಸೆವೇನೆಂದರೆ, ಈ ಮಹಾಶಕ್ತಿ ಉಳ್ಳಾತನು ನಮ್ಮ ಪ್ರತಿಯೊಂದು ಕಷ್ಟಗಳಿಂದ ನಮ್ಮನ್ನು ಬಿಡಿಸುವನೆಂಬುದು. ಅಪೊಸ್ತಲರಲ್ಲಿದ್ದ ನಂಬಿಕೆಯ ಕೊರತೆಗಾಗಿ ಮಾಡಿದ ಗದರಿಸುವಿಕೆಯು ಕರ್ತನ ಜನರಲ್ಲಿ ಅನೇಕರ ಹೃದಯಗಳಿಗೆ ನಾಟಿದ್ದು, ಅದು ಅವರನ್ನು ಗದರಿಸಿ ಪ್ರೋತ್ಸಾಹ ನೀಡಿ ಅವರುಗಳು ನಮ್ಮ ಸರ್ವಶಕ್ತನಾದ ಮಿತ್ರನು ನಮ್ಮ ಪರಿಪಾಲನೆಗಾಗಿ ಮುಂದಾಗಿ ಮಾಡಿರುವ ಏರ್ಪಾಡುಗಳಲ್ಲಿ ಹೆಚ್ಚು ನಂಬಿಗಸ್ತರಾಗಿರುವಂತೆ ಮಾಡಿ, ನಾವು ಅಧಿಕವಾದ ಧೈರ್ಯವುಳ್ಳವರು, ಅಧಿಕವಾದ ಭರವಸೆ ಉಳ್ಳವರು ಆಗಿರುವಂತೆ ಮಾಡಿರುವುದು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರ, ನಾವು ಕಳೆದ ವಾರ ನಾವು ನೋಡಿರೋ ಪ್ರಕಾರ ಒಂದು ಗಲಿಲಾಯ ಸಮುದ್ರದಲ್ಲಿ ನಡೆದಂತ ಒಂದು ಘಟನೆ, ಮತ್ತೆ ಆ ಒಂದು ದೆವ್ವ ಹಿಡಿದಂತ ವ್ಯಕ್ತಿಗಳನ್ನ ಯಾವ ರೀತಿ ಯೇಸು ಕ್ರಿಸ್ತರು ನಿಷ್ಕ್ರಿಯ ಮಾಡಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಪಾಠನು ಕೂಡ ನಾವು ನೋಡ್ತಾ ಇದೀವಿ. ಇದರಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತರು ಆ ಒಂದು ಗಲಿಲಾಯ ಸಮುದ್ರನ ಯಾವ ರೀತಿ ಹೋಗೋದಕ್ಕೆ ಸಾಧ್ಯವಿತ್ತು ಅನ್ನೋದನ್ನ ನಮ್ಗೆ ಲೇಖಕರೇ ತಿಳಿಸಿದ್ರೆ. ಸಹೋದರ ಅಂತ ರಜಲ್ ಬ್ರದರ್ ಅವರು ಹೇಳೋರ ಪ್ರಕಾರ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಅಪೊಸ್ತಲರು ತುಂಬಾ ಸಾರಿ ಈ ಒಂದು ಗಲಿಲಾಯ ಕೆರೆಯಲ್ಲಿ, ಅಂದ್ರೆ ಅದು ಒಂದು ಕೆರೆ ಅಂತ ಹೇಳ್ಬೇಕಾದ್ರೆ ಪುಸ್ತಕದಲ್ಲಿ ಇಲ್ಲಿ ಕೆರೆ ಅಂತ ಕೊಟ್ಟಿದ್ದಾರೆ, ಅದು ನಾವು ನೋಡ್ಬೇಕಲ್ಲಿ ಲಿಟ್ರರಿ ದೊಡ್ಡ ಒಂದು ನದಿಯ ರೀತಿಯಲ್ಲೇ ಇದೆ ಪ್ರಿಯರೇ.
ಕೆರೆ ಅಂದ ತಕ್ಷಣ ನಮ್ಗೆಲ್ಲ ಒಂದು ಭಾವನೆ ಬರೋದೇನು, ಏನ್ ಹಬ್ಬ ಅಂದ್ರೆ ಒಂದ್ ಸಣ್ಣ ಚಿಕ್ಕದಾಗಿರ್ಬೋದು ಅಂತ. ಇಲ್ಲ ಪ್ರಿಯರೇ, ಅದು ತುಂಬಾ ಒಂದು ದೊಡ್ಡದಾಗಿರುವಂತ ಒಂದು ವಿಶೇಷವಾದಂತ ಒಂದು ಕೆರೆಯಾಗಿ ಒಂದು ಸರೋವರವಾಗಿ ಇರುವಂತ ಒಂದು ಜಾಗ. ಅಲ್ಲಿ ಈ ಅಪೊಸ್ತಲರ ಒಂದು ವೃತ್ತಿನೇ ಏನಂತಂದ್ರೆ ಮೀನು ಹಿಡಿಯುವಂತ ಒಂದು ಕೆಲಸ. ಇದರಲ್ಲಿ ಹಲವಾರು ಬಾರಿ ಆ ಕಡೆ ದಡದಿಂದ ಈ ದಡದಲ್ಲಿ ಮತ್ತೆ ಅಲ್ಲಿ ಬರುವಂತ ಹಲವಾರು ರೀತಿಯ ಒಂದು ವಾತಾವರಣದ ಬದಲಾವಣೆ ಮತ್ತು ಹಲವಾರು ರೀತಿಯ ಒಂದು ಬಿರುಗಾಳಿನ ನೋಡಿರ್ತಾರೆ. ಆದ್ರೆ ಈ ದಿನ ನಡೆಯುವಂತ ಒಂದು ವಿಶೇಷವಾದಂತ ಒಂದು ಬಿರುಗಾಳಿ ಯಾವ ರೀತಿ ಇತ್ತು ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯೇಸು ಕ್ರಿಸ್ತರು ಆ ಒಂದು ದೋಣಿಗೆ ವಿಶ್ರಾಂತಿ ಹೊಂದೋದಕ್ಕೋಸ್ಕರನೇ ಬಂದಿದ್ದು ಅನ್ನೋದೇ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಏನಕ್ಕಂತಂದ್ರೆ ಅಲ್ಲೇನಾದ್ರೂ ಒಂದು ಆಕ್ಟಿವಿಟಿ ಮಾಡೋದಿದ್ರೆ ಖಂಡಿತವಾಗ್ಲೂ ನಮ್ಗೆ ಮತ್ತಾಯ, ಮಾರ್ಕ, ಲೂಕ ಅದ್ರಲ್ಲಿ ತಿಳಿಸ್ತಾ ಇದ್ರು. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ವಿಶ್ರಾಂತಿ ಹೊಂದೋದಕ್ಕೋಸ್ಕರನೇ ಕೂತಿದ್ದಾರೆ. ಏನಕ್ಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ಅವರು ದೆವ್ವ ಹಿಡಿದಂತ ವ್ಯಕ್ತಿಗಳಿಗೆ ಮತ್ತೆ ಕುಂದು ಕೊರತೆಯಲ್ಲಿರುವಂತವ್ರಿಗೆ ಮತ್ತೆ ಒಂದು ಒಳ್ಳೆ ವಿಶೇಷವಾದಂತ ಒಂದು ವಾರ್ತೆನ ತಿಳಿಯೋದಕ್ಕೋಸ್ಕರ ಬಂದಂತವ್ರಿಗೆ ಎಲ್ಲಾರ್ಗು ಒಳ್ಳೊಳ್ಳೆ ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆ, ಆತ್ಮಿಕವಾದಂತ ಪಾಠ ಎಲ್ಲಾನು ಕೂಡ ಮಾಡಿ ಅವರು ವಿಶ್ರಾಂತಿನ ಹೊಂದೋದಕ್ಕೋಸ್ಕರ ಬಂದಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಅಲ್ಲೇನಾಗಿದೆ ಅಂತಂದ್ರೆ ಅವರು ಒಂದು ಸ್ಥಳದಲ್ಲಿ ಕುಳಿತುಕೊಂಡಿದ್ದಾರೆ, ಒಂದು ವಿಶ್ರಾಂತಿನ ಹೊಂದ್ಕೊಂತಾ ಇದ್ದಾರೆ ಹೊರ್ಕೊಂಡು. ಆಗ ಎದ್ದಂತ ಒಂದು ಬಿರುಗಾಳಿನ ಅಪೊಸ್ತಲರ ಶಿಷ್ಯಂದಿರು ಎಲ್ರು ಕೂಡ ನೋಡಿ ದಿಗ್ಭ್ರಮೆ ಹೊಂದಿ, ಸ್ವಾಮಿ ಕಾಪಾಡು, ಸಾಯುತ್ತಿದ್ದೇವೆ ಅನ್ನೋ ಒಂದು ಸ್ಥಳಕ್ಕೆ ಹೋಗಿದ್ದಾರೆ ಪ್ರಿಯರೇ. ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ಆ ಒಂದು ಸಿಚುವೇಶನ್ ಬಂದಿದೆ ಅಂತಂದ್ರೆ ಅಷ್ಟು ದೊಡ್ಡವಾಗೇನೆ, ಅಷ್ಟು ವಿಪರೀತವಾಗೇನೆ ಕಾಣಲ್ಪಟ್ಟಿದೆ ಪ್ರಿಯರೇ. ಏನಕ್ಕಂತಂದ್ರೆ ಇವ್ರು ಹೋಗಿರೋ ದೋಣಿನೇ ಯಾವ್ದು ಅಂದ್ರೆ ಚಿಕ್ಕ ದೋಣಿ. ದೊಡ್ಡ ದೊಡ್ಡ ದೋಣಿಲೆಲ್ಲ ಹೋಗಿದ್ರೆ ಇವ್ರು ಇಂತ ಒಂದು ಸಿಚುವೇಶನ್ ಬರ್ತಿರಲಿಲ್ಲ. ಆದ್ರೆ ಚಿಕ್ಕ ದೋಣಿ ಅಂತ ಅನ್ಬಿಟ್ಟು ನಮ್ಗೆ ಆಲ್ರೆಡಿ ನಮ್ಗೆ ಈ ಒಂದು ಪುಸ್ತಕದಲ್ಲಿ ತಿಳಿಸ್ತಿರ್ಬೇಕಾದ್ರೆ ಅದ್ರಲ್ಲಿ ಬಂದಂತ ಒಂದು ವಾತಾವರಣದ ಒಂದು ಬದಲಾವಣೆಯಿಂದ ಅವರ ಒಂದು ನಿಯಂತ್ರಣನೇ ತಪ್ಪಿ ಸಾಯೋ ಒಂದು ಸ್ಟೇಜ್ಗೆ ಹೋಗಿದ್ದಾರೆ ಪ್ರಿಯರೇ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಎದ್ದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಪ ವಿಶ್ವಾಸಿಯೇ ಏಕೆ ಧೈರ್ಯಗೆಡುತ್ತಿದ್ದೀರಿ ಅಂತ ಅನ್ಬಿಟ್ಟು ಈ ಒಂದು ವಾರ್ತೆ ಇದೆಯಲ್ಲ, ಈ ಒಂದು ವಾರ್ತೆ ಏನಾಗಿದೆ ಅಂತಂದ್ರೆ ಅವ್ರಿಗೆ ಧೈರ್ಯ ಕೊಟ್ಟಿದೆ. ಮತ್ತೆ ಯೇಸು ಕ್ರಿಸ್ತರು ಈ ಒಂದು ಸಿಚುವೇಶನ್ ಮುಗಿಸಿದ ನಂತರನೂ ಕೂಡ ಅವರ ಒಂದು ಜೀವನದಲ್ಲಿ ಅಳವಡಿಸ್ಕೊಬಿಟ್ಟಿದ್ದಾರೆ ಪ್ರಿಯರೇ. ಯಾವ ರೀತಿ ಅಂತಂದ್ರೆ ಇದು ಬಂದು ಒಂದು ಲಿಟ್ರರಿಯಾಗಿ ಬಂದಂತ ಒಂದು ಕರ್ತವ್ಯ ಕೆಲಸ, ಅಂದ್ರೆ ಒಂದು ಫಿಸಿಕಲಿ ಆಗಿ ಬಂದಂತದ್ದು. ಅದೇ ಈ ಒಂದು ಬಿರುಗಾಳಿ ಜೀವನ ಅನ್ನೋ ಒಂದು, ಅಂದ್ರೆ ಪ್ರತಿಯೊಬ್ಬ ಸಹೋದರ ಸಹೋದರಿಯಲ್ಲಿರುವಂತ ಒಂದು ಜೀವನ, ಈಗ ನಮ್ಮೆಲ್ಲರಲ್ಲೂ ಕೂಡ ಒಂದು ಜೀವನ ನಡೀತಾ ಇದೆ ಪ್ರಿಯರೇ. ಈಗ ಒಂದು ಲೈಫ್ ಸರ್ಕಲ್ ನಾವು ನಡೀತಾ ಇದೀವಿ. ನಮ್ಮಲ್ಲೂ ಕೂಡ ಏನಾದ್ರೂ ಒಂದು ಘಟನೆಗಳು, ಏನಾದ್ರೂ ಒಂದು ವಿಶೇಷವಾದಂತ ಒಂದು ದುರ್ಗತಿಗಳು ಬಂದಾಗ ನಮಗೂ ಕೂಡ ಬಿರುಗಾಳಿ ಅಂತೇನೆ ಕಾಣಿಸುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಏನು ನಮ್ಮ ಒಂದು ಅಂತ್ಯಕ್ಕೆ ಒಳಗಾಗೋ ರೀತಿಯಲ್ಲೇನೆ. ಉದಾಹರಣೆ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಪ್ರಕಟಣೆಯಲ್ಲೂ ಕೂಡ ಈ ಒಂದು ಪ್ರಪಂಚಕ್ಕೆ 4 ದಿಕ್ಕಿನಿಂದಲೂ ಕೂಡ ದೂತರು ತಡೆದಿಟ್ಟು ನಿಂತಿದ್ದಾರಂತೆ. ಎಂತ ಒಂದು ಗಾಳಿ, ಬಿರುಗಾಳಿನ. ಅಂದ್ರೆ ಏನು ಬಿರುಗಾಳಿ ಯಾವ್ದಕ್ಕೆ ಸೂಚನೆ? ಒಂದು ವಿಪತ್ತಿಗೆ ಸೂಚನೆ ಪ್ರಿಯ ಸಹೋದರ ಮತ್ತು ಸಹೋದರ. ಅದೇನಾದ್ರು ತೆಗೆದು ಬಿಟ್ರೆ ಇಡೀ ಲೋಕನೇ ನಷ್ಟಕ್ಕೊಳಗಾಗ್ಬಿಡುತ್ತೆ ಅನ್ಬಿಟ್ಟು ವಾಕ್ಯ ಹೇಳ್ತಾ ಇದೆ. ಅದನ್ನ ಯಾಕೆ ತಡೆದಿದ್ದಾರೆ ಅಂದ್ರೆ ಚಿಕ್ಕ ಹಿಂಡು ಸೆಲೆಕ್ಷನ್ ಆಗ್ಲಿ ಅನ್ಬಿಟ್ಟು. ಇದು ಬಂದು ಔಟ್ ಆಫ್ ದಿ ಟಾಪಿಕ್, ನಮ್ ಟಾಪಿಕ್ ನಾವು ಬಂದ್ಬಿಡೋಣ. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಜೀವನದಲ್ಲಿ ನಮ್ಮಲ್ಲೂ ಕೂಡ ಎಂತ ಒಂದು ದೊಡ್ಡ ಸಂಗತಿಗಳು, ದುರ್ಗತಿಗಳು, ಬಿರುಗಾಳಿ ರೀತಿಯಲ್ಲಿ ಎದ್ದು ಬಂದಾಗ್ಲೂ ಕೂಡ ನಾವು ವಿಶ್ವಾಸಿಗಳಾಗಿರುವಂತ ನಾವು ಅಲ್ಪ ವಿಶ್ವಾಸಿಗಳಾಗದೆ, ಧೈರ್ಯಗೆಡದೆ, ಕ್ರಿಸ್ತನ ಮೇಲೆ, ತಂದೆಯ ದೇವರ ಮೇಲೆ ನಾವು ನಂಬಿಕೆನ ಇಟ್ರೆ ಖಂಡಿತವಾಗ್ಲು ನಮ್ಮ ಒಂದು ಎಂತ ಒಂದು ಸಿಚುವೇಶನ್ ಬಂದ್ರು ಎದುರದೇ ಇರೋ ರೀತಿಯಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯವಾಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಮಾತು ಈ ಒಂದು ಅರ್ಥಕ್ಕೆ ಹೋಲಿಕೆ ಆಗಿದೆ ನೋಡಿ. ಯೇಸು ಕ್ರಿಸ್ತರು ಬರೀ ಆ ಒಂದು ಬಿರುಗಾಳಿ ಹೇಳಿದ ತಕ್ಷಣನೇ ಸುಮ್ನಾಗೋಯ್ತು ಅಂತ ಅನ್ಬಿಟ್ಟು ನಾವ್ ಹೇಳ್ತೀವಿ. ಅದೇ ರೀತಿಯಾಗಿ ನಿಮ್ಮೆಲ್ಲರ ಒಂದು ಜೀವನದಲ್ಲೂ ಕೂಡ ನಾವು ಕ್ರಿಸ್ತನ ಅಂಗೀಕರಿಸಿ, ಕ್ರಿಸ್ತನ ಒಂದು ವಾಕ್ಯದ ಮೇಲೆ ನಾವು ನಂಬಿಕೆ ಇಟ್ಟಿದ್ರೆ ನಮ್ಮ ಜೀವನದಲ್ಲೂ ಬರುವಂತ ಹಲವಾರು ಹೋರಾಟ, ಸಂಕಟಗಳನ್ನು ಕೂಡ ದೇವರ ಒಂದು ಹೆಸರಿನಲ್ಲಿ ನಾವು ಕೇಳದೆ ಆದ್ರೆ ಅದನ್ನು ಕೂಡ ನಮ್ಗೆ ಒಂದು ಪಾಠನ ಕಲಿಸಿ ಅದು ನಿರಂತರವಾಗಿ ನಿಲ್ಲುವಂತ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಪ್ರಿಯರೇ.
ಈಗ ಈ ರೀತಿ ನಮ್ಗೆ ಲೇಖಕರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಅದನ್ನ ಗದರಿಸಿದ್ರು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ ಅಂತಂದ್ರೆ ಪ್ರಿಯರೇ, ನಮ್ಮ ಮೇಲೆ ಏನೇ ಒಂದು ತೊಂದರೆ, ಏನೇ ಒಂದು ಆಗ್ಬೇಕು ಅಂದ್ರುನುವೆ ಅದು ದೇವ್ರ ಒಂದು ಪರ್ಮಿಷನ್ ಇರ್ಬೇಕು. ನೋಡಿ, ಅದೇ ಪ್ರಕಾರನೇ ನಮ್ಗೆ ಯಾವುದೇ ಒಂದು ಘಟನೆ ನಡೀತಾ ಇದೆ ಅಂತಂದ್ರೆ ಅದು ದೇವರ ಒಂದು ಚಿತ್ತ. ಅದ್ರ ಮುಖಾಂತರ ನಮಗೆ ಪಾಠ ಇರ್ಬೋದು, ಇಲ್ಲ ನಮ್ಗೆ ಏನಾದ್ರೂ ಒಂದು ಒಳಿತು ಮಾಡೋದಕ್ಕೋಸ್ಕರನೇ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲಾನು ಕೂಡ ದೇವ್ರ ಚಿತ್ತ ಅಂತ ನಾವು ಪರಿಗಣಿಸಿ ನಮ್ಮ ಒಂದು ಜೀವನ ಶೈಲಿನ ನಾವು ನಡೆಸ್ಕೊಂಡು ಹೋಗ್ಬೇಕಾಗಿರೋದೇ ಪ್ರಿಯರೇ. ಈ ರೀತಿ ನಾವು ನಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡಿ. ಬೇಕಾದ್ರೆ 130 ಪೇಜ್ ಅಲ್ಲ? 129. ಈತನು ಎಂಥವನಾಗಿರಬಹುದು? ಕರೆಕ್ಟ್ ಸಿಸ್ಟರ್. ಈತನು ಎಂಥವನಾಗಿರಬಹುದು? ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ಅಪೊಸ್ತಲರು ಬಹು ಆಶ್ಚರ್ಯಪಟ್ಟಿರಬಹುದು. ಅವರು ತಮ್ಮ ಎಲ್ಲ ಪರಿಶೋಧನೆಗಳ, ಸಂಕಷ್ಟಗಳ ಮತ್ತು ಹಿತಾಸಕ್ತಿಗಳ ವಿಷಯದಲ್ಲಿ ಆತನ ಮೇಲೆ ಭರವಸೆ ಬಿಡಲು ಸಿದ್ಧರಾಗುವ ಪಾಠವನ್ನು ಅಲ್ಲಿಯವರೆಗೂ ಕಲಿತಿರಲಿಲ್ಲ. ಇದರಂತೆಯೇ ನಾವು ಯೇಸುವಿನ ಮೆಸ್ಸಿಯ ಪದವಿಯ ಬಗ್ಗೆ ಮತ್ತು ಆತನ ಪುನರುತ್ಥಾನದಲ್ಲಿ ಆತನಿಗೆ ಪರಲೋಕ ಮತ್ತು ಭೂಲೋಕಗಳಲ್ಲಿ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿರುವ ವಿಷಯವಾಗಿ ಇದೇ ಪಾಠವನ್ನು ಕಲಿಯುವವರೆಗೂ ನಾವು ಆತನಲ್ಲಿ ಪೂರ್ಣವಾಗಿ ಭರವಸೆ ಇಟ್ಟು ನಂಬಿಕೆಯ ಮೂಲಕವಾಗಿ ಆತನ ಪ್ರೀತಿಪೂರ್ಣವಾದ ಪರಿಪಾಲನೆಯಲ್ಲಿ ವಿಶ್ರಮಿಸಲು ಸಾಧ್ಯವಾಗಲಾರದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಇಲ್ಲಿ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅಲ್ಲಿದ್ದಂತ ಶಿಷ್ಯಂದಿರೆಲ್ಲರೂ ಕೂಡ ದಿಗ್ಭ್ರಮೆ ಹೊಳ್ತಾ ಇದ್ದಾರೆ. ಇವ್ರು ಎಂತ ವ್ಯಕ್ತಿ, ಗಾಳಿ ಸಮುದ್ರನೇ ಹತೋಟಿಗೆ ತಗೊಳ್ಳೋಂತ ಒಂದು ಶಕ್ತಿ ಸಾಮರ್ಥ್ಯ ಇದೆಯಲ್ಲ ಅಂತ ಅವ್ರು ಗ್ರಹಿಸ್ಕೊಂತ ಇದ್ದಾರೆ. ಇದು ಬರೀ ಒಂದು ವರ್ಚುವಲಿ ಆಗಿರುವಂತ ಒಂದು ಫಿಸಿಕಲಿ ಆಗಿ ಬಂದಿರುವಂತ ಒಂದು ಶೋಧನೆ ಆಗಿರ್ಬೋದು, ಆದ್ರೆ ಆತ್ಮಿಕವಾಗಿ ಬರುವಂತ ಎಲ್ಲಾ ಒಂದು ಶೋಧನೆಗೂ ಕೂಡ ಇದೇ ಮೂಲ ಪಾಠ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪರಲೋಕ ಮತ್ತು ಭೂಲೋಕದಲ್ಲಿ ಎಲ್ಲಾ ಅಧಿಕಾರನು ಕೂಡ ಯಾರು ಕೊಡಲ್ಪಟ್ಟಿದೆ ಅಂತಂದ್ರೆ ಯೇಸು ಕ್ರಿಸ್ತರು ಕೊಡಲ್ಪಟ್ಟಿದೆ. ಏನಿದ್ರ ಅರ್ಥ ಅಂತಂದ್ರೆ ಆತ್ಮಿಕವಾಗಿ ನಡೆಯುವಂತ ಒಂದು ವಿಚಾರಗಳು. ಭೂಲೋಕ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ಶಾರೀರಿಕವಾಗಿ ನಡೆಯುವಂತ ಒಂದು ವಿಚಾರಗಳು, ಈ ಎಲ್ಲಾ ಒಂದು ವಿಚಾರಗಳಿಗೂ ಕೂಡ ಯೇಸು ಕ್ರಿಸ್ತರ ಒಂದು ಅನುಮತಿನೂ ಕೂಡ ಇರ್ಲೇಬೇಕಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇದೆಲ್ಲಾನು ಕೂಡ ನಾವು ಅರ್ಥ ಗ್ರಹಿಸ್ಬೇಕಾದ್ರೆ ನಮ್ಮ ಒಂದು ಬುದ್ಧಿ ಗ್ರಹಣೆ ತುಂಬಾ ಅಪಾರವಾಗಿರ್ಬೇಕು. ಯಾವುದೇ ಒಂದು ಶೋಧನೆ ಬರಲಿ, ಯಾವುದೇ ಒಂದು ರೀತಿಯ ಒಂದು ಸಂಕಷ್ಟಗಳೇ ಎದುರಾದ್ರೂ ಕೂಡ ಅದು ಯಾರಿಂದ ಬಂತು ಅಂತ ತಿಳ್ಕೊಳ್ಳೋಂತ ಒಂದು ಪರಿಜ್ಞಾನ ನಮ್ಮಲ್ಲಿ ಹುಟ್ಟಿತು ಅಂತಂದ್ರೆ ಈ ಒಂದು ಪಾಠ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಈ ವಿಶೇಷವಾದಂತ ಈ ಒಂದು ಪಾಠನ ಕಲಿಯುವವರೆಗೂ ನಮ್ಗೆ ಪೂರ್ಣವಾಗಿ ಭರವಸೆನ ಉಟ್ಕೊಳ್ಳುವಂತ ರೀತಿಯ ಪರಿಪೂರ್ಣವಾದಂತ ಒಂದು ಪಾಠನೇ ನಮ್ಗಿದಾಗಿದೆ. ಏನಿದ್ರ ಅರ್ಥ ಅಂತಂದ್ರೆ, ಈ ಒಂದು ಪಾಠ ಇದೆಯಲ್ಲ, ಈ ಗಾಳಿ ಮತ್ತೆ ನೀರನ್ನು ಕೂಡ ಗದರಿಸಿ ಹತೋಟಿಗೆ ತಗೊಳ್ಳುವಂತ ಒಂದು ವಿಷಯ ಇದೆಯಲ್ಲ, ಇದು ನಮ್ಮ ಒಂದು ಜೀವನದಲ್ಲಿ ನಡೆಯುವಂತ ಎಲ್ಲಾ ವಿಚಾರದಲ್ಲೂ ಕೂಡ ಯೇಸು ಕ್ರಿಸ್ತರ ಒಂದು ಪಾಲುದಾರ ಇದೆ. ಅದರಿಂದ ಅವರ ಒಂದು ಹತೋಟಿಯಲ್ಲಿ ನಾವಿದ್ರೆ ನಮಗನ್ನ ಯಾರೂ ಕೂಡ ಒಂದು ಪರಿಹಾಸ್ಯ ಮಾಡೋದೇ ಆಗ್ಲಿ, ಒಂದು ಪರಿಗಣಿಸದೇ ಇರೋ ರೀತಿಯಲ್ಲಿ ಆಗ್ಲಿ ಆಗೋದಿಲ್ಲ. ಎಲ್ಲಾನು ಕೂಡ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಶಕ್ತರು ಯೇಸು ಕ್ರಿಸ್ತರಾಗಿದ್ದಾರೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ದಿವ್ಯಾ ಸಿಸ್ಟರ್. ಬ್ರದರ್ ಓದ್ತೀನಿ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಒಬ್ಬ ಆತ್ಮಿಕ ಜೀವಿಯಾಗಿ ಸೈತಾನನು ಅದೃಶ್ಯನೂ ಬಲಶಾಲಿಯೂ ಆಗಿರುವನೆಂದು ಮತ್ತು ದೇವರ ಕೆಲವು ನಿರ್ಬಂಧಿತವಾದ ನಿಯಮಗಳ ಪರಿಮಿತಗೊಳಗೆ ಮಾನವ ಜೀವಿತಗಳ ಹಾಗೂ ಹೋಗುಗಳಲ್ಲಿ ಕೆಲವು ಮಟ್ಟಿನ ಅಧಿಕಾರವನ್ನು ಹೊಂದಿರುವನೆಂಬುದನ್ನು ಅಪೊಸ್ತಲರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದರು. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಎಂದು ಅಪೊಸ್ತಲನಾದ ಪೌಲನು ಹೀಗೆ ಅವನನ್ನು ಹೆಸರಿಸಿದ್ದಾನೆ. ಎಫೆಸ 2ನೇ ಅಧ್ಯಾಯ 2ನೇ ವಚನ. ಕಂಟಿನ್ಯೂ. ಸಾಕು ಸಿಸ್ಟರ್.
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಸೈತಾನನು ಯಾವ ರೀತಿ ಬಲಶಾಲಿಯಾಗಿದ್ದಾನೆ ಅಂತಂದ್ರೆ, ಅವನು ಅದೃಶ್ಯ ಅಂದ್ರೆ ಏನು, ಕಾಣದೇ ಇರುವಂತ ರೀತಿಯಲ್ಲಿ ಇದ್ದಾನೆ. ಅಂದ್ರೆ ನಮ್ಮೆಲ್ಲರ ಕಣ್ಣ ಕಾಣಿಸೋದಿಲ್ಲ, ಓಕೆನಾ. ಈಗೇನ ನಮ್ಗೆಲ್ಲರ ಕಣ್ಣ ಕಾಣಿಸ್ಕೊಟ್ಟಿದ್ರೆ ನಾವೇನ್ ಮಾಡ್ಬಿಡ್ತಾ ಇದ್ವಿ ಅಂತಂದ್ರೆ, ನಾವು ಬೇರೆ ರೀತಿ ಬಿಂಬಿಸ್ತಾ ಇದ್ವಿ. ಬಟ್ ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತಂದ್ರೆ ವಾಯುಮಂಡಲದಲ್ಲಿ ಇದ್ದಾನೆ. ಈಗಿರುವಂತ ಈ ಒಂದು ವ್ಯಕ್ತಿ ಈ ಒಂದು ಸಣ್ಣ ಪುಟ್ಟ ದೊಡ್ಡದಾದಂತ ಒಂದು ಘಟನೆಗಳನ್ನ ಮಾಡೋದಕ್ಕೆ ಶಕ್ತನ ಅಂತಂದ್ರೆ ಖಂಡಿತವಾಗ್ಲೂ ಶಕ್ತನು. ಆತನಲ್ಲಿ ಒಂದು ಶಕ್ತಿ ದೇವರು ಕೊಟ್ಟಿದ್ದಾರೆ, ಅದನ್ನ ತಕೊಂಡಿಲ್ಲ. ಬಟ್ ಅದರ ಒಂದು ಹತೋಟಿ, ಒಂದು ನಿಯಂತ್ರಣ ದೇವ್ರ ಬಳಿ ಇದೆ ಪ್ರಿಯರೇ. ಅಂದ್ರೆ ಈಗ ಯಾವ ರೀತಿ ಉದಾಹರಣೆ ನಾವು ನೋಡ್ಬೇಕಾದ್ರೆ, ಈಗ ಒಂದು ಗ್ಯಾಸ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಒಲೆ ದೊಡ್ಡದಾಗಿ ಮಾಡ್ಬೋದು, ಸಣ್ಣದಾಗಿ ಮಾಡ್ಬೋದು. ಈ ನಿಯಂತ್ರಣ ಯಾರ ಹತ್ರ ಇರುತ್ತೆ? ಅವು ನಿಂತಿರುವಂತ ವ್ಯಕ್ತಿಗಳ ಕೈಲಿ. ಅದೇ ತರಾನೇ ಆಗ ಅಂತ ನಾವು ನೋಡ್ಬೇಕಾದ್ರೆ ಸಿಲಿಂಡರ್ ಅಲ್ಲೇ ಎಲ್ಲಾ ಒಂದು ಶಕ್ತಿ ಇದ್ಬಿಡುತ್ತಾ, ಅದೇನ ಎಕ್ಸ್ಪ್ಲೋಸ್ ಆದ್ರೆ ದೊಡ್ಡದಾಗಿ ಹಾನಿ ಉಂಟಾಗ್ಬೋದು. ಅದೇ ತರಾನೇ ದೇವರ ಒಂದು ಕೈಯಲ್ಲೂ ಕೂಡ ಒಂದು ಹತೋಟಿ ಅನ್ನೋದು ಇದೆ. ಅದೇ ಆ ಒಂದು ಹತೋಟಿ ಇರೋದ್ರಿಂದಾನೇ ಸೈತಾನನ್ನ ಇದುವರೆಗೂ ಕೂಡ ಇಟ್ಕೊಂಡಿರೋದಕ್ ಸಾಧ್ಯ ಆಯ್ತು. ಏನಾದ್ರೂ ಇನ್ ಕೇಸಸ್ ಏನಾದ್ರೂ ಹತೋಟಿ ಇರ್ಲಿಲ್ಲ ಅಂದ್ರೆ ಸೈತಾನನು ಮಾಡುವಂತ ಒಂದು ವಿಪರೀತವಾದಂತ ಒಂದು ಕಷ್ಟ ಸಂಕಟಗಳು, ಶೋಧನೆಗಳಿಗೆ ನೀವ್ ಯಾರು ಕೂಡ ನಿಲ್ಲೋದಕ್ ಸಾಧ್ಯನೇ ಆಗ್ತಿರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಅಂತ ಡಿಸಾಸ್ಟರ್ಸ್ ನ, ಅಂತ ಒಂದು ದೊಡ್ಡದಾದಂತ ಒಂದು ಸಂಗತಿಗಳನ್ನ ಮಾಡೋದಕ್ಕೆ ಶಕ್ತನು ಆ ವ್ಯಕ್ತಿ ಆಗಿದ್ದಾನೆ. ನೋಡಿ, ಆತನನ್ನ ಯಾವ ರೀತಿ ಬೈಬಲ್ ನಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಎಫೆಸ 2ನೇ ಅಧ್ಯಾಯ 2ನೇ ವಚನ ಓದಿ. ಎಫೆಸದವ್ರಿಗೆ 2ನೇ ಅಧ್ಯಾಯ 2ನೇ ವಚನ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದರಲ್ಲಿ ಬೇರೆ ಬೇರೆ ಒಂದು ಕ್ಯಾಟಗರಿ ಆಗಿರುವಂತ ಒಂದು ಮಕ್ಕಳಿದ್ದಾರೆ. ನಂಬುವಂತ ಮಕ್ಕಳು, ನಂಬಕ್ಕೆ ಇಷ್ಟನೇ ಇಲ್ದಿರುವಂತ ಮಕ್ಕಳು. ಈ ನಂಬಕ್ಕೆ ಇಷ್ಟನೇ ಇಲ್ದಿರೋಂತ ಒಂದು ಮಕ್ಕಳನ್ನ ಇನ್ನೂ ನಂಬದೇ ಇರೋ ರೀತಿಯಲ್ಲಿ ಅವರ ಒಂದು ಮನೋನೇತ್ರನ ಕಂಟ್ರೋಲ್ ನ ತಗೊಳ್ಳೋಂತ ಒಂದು ಶಕ್ತಿ ಯಾರಲ್ಲಿದೆ ಅಂತಂದ್ರೆ ಈ ಒಂದು ಸೈತಾನನಲ್ಲಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈತನು ಯಾವ ರೀತಿ ಅಂತಂದ್ರೆ ಪೂರ್ವ ಕಾಲದಿಂದಲೂ ಕೂಡ ಈ ಒಂದು ಕರ್ತವ್ಯನ ಮಾಡಿ ಮಾಡಿ ಏನಾಗಿದ್ದಾನೆ ಅಂತಂದ್ರೆ ತುಂಬಾ ಅನುಭವಸ್ಥ ವ್ಯಕ್ತಿ ಆಗಿದ್ದಾನೆ ಪ್ರಿಯರೇ. ಉದಾಹರಣೆ ನಾವು ನೋಡ್ಬೇಕಾದ್ರೆ, ಈಗ ನೋಡಿ, ಈಗ ಒಂದೇ ಒಂದು ಕೆಲ್ಸ ಇರುತ್ತೆ. ಆ ಒಂದು ಕೆಲ್ಸನ ಫಸ್ಟ್ ಟೈಮ್ ಮಾಡೋಕ್ಕೂ 100 ಸಾರಿ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. 100 ಸಾರಿ ಮಾಡಿರೋಂತ ವ್ಯಕ್ತಿ ಏನ್ ಮಾಡ್ತಾನೆ, ಸಲೀಸಾಗಿ ಮಾಡ್ಬಿಡ್ತಾನೆ. ಅದೇ ತರಾನೇ ಸೈತಾನನು ಮರುಳು ಮಾಡುವಂತ ಒಂದು ಕರ್ತವ್ಯ ಅನ್ನೋದು ಇದೆಯಲ್ಲ, ಇದು ಹೆಚ್ಚು ಕಮ್ಮಿ ಎಷ್ಟು ವರ್ಷಗಳಿಂದ ಸ್ಟಾರ್ಟ್ ಮಾಡಿದಾನೆ ಅಂತಂದ್ರೆ ಸುಮಾರು ಮನುಷ್ಯ ಜೀವಿ ಉಂಟಾದಾಗ್ಲಿಂದ ಇದುವರೆಗೂ ಕೂಡ ಮನುಷ್ಯರನ್ನ ಮರಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗಿರುವಂತ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ಆಗಿನ ಕಾಲದಲ್ಲೇನೆ ಆತನು ಎಷ್ಟೋ ಜನರನ್ನ ಮರಳು ಮಾಡಿದ್ದ. ಈಗ ಇನ್ನು ವಿಪರೀತವಾಗಿ ಘನಘೋರವಾಗಿ ನಡೆಸೋದಕ್ಕೆ ಶಕ್ತನಿದ್ದಾನೆ. ಇಷ್ಟೆಲ್ಲ ಇದ್ರೂನು ಕೂಡ ದೇವ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ಅವನ ಹತೋಟಿಲಿ ಹಿಡ್ಕೊಂಡಿದ್ದಾರೆ. ಇದಕ್ಕೆ ನಾವು ತಂದೆ ದೇವ್ರನ್ನ ಮತ್ತೆ ಯೇಸು ಕ್ರಿಸ್ತರನ್ನ ಘನಪಡಿಸ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರ. ಆ ಒಂದು ಹತೋಟಿ ಏನಾದ್ರೂ ಇರ್ಲಿಲ್ಲ ಅಂದ್ರೆ ನಿಮ್ಮೆಲ್ಲರ ಒಂದು ಜೀವನ ಏನಾಗಿತ್ತು ಅಂದ್ರೆ ಅಸ್ವಸ್ಥದಕ್ಕೆ ಒಳಗಾಗೋಗ್ಬಿಡ್ತಿತ್ತು. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ಬೇರೆ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ದೀಪಾ ಸಿಸ್ಟರ್ ರೀಡ್ ಮಾಡಿ. ಪ್ರವಾದಿಯಾದ ಯೋಬನ ಸಂಗತಿಯನ್ನು ಮತ್ತು ದೇವರು ಆತನ ನಂಬಿಕೆಯ ವಿಷಯವಾಗಿ ಪರಿಶೋಧನೆಯನ್ನು ಬರಮಾಡಿ ಆತನ ಜೀವನದ ಸಂಗತಿಗಳಲ್ಲಿ ವಿರೋಧಿಯಾದ ಸೈತಾನನಿಗೆ ವಿಶೇಷ ಅಧಿಕಾರ ಉಳ್ಳವನಾಗಿರುವಂತೆ ಮಾಡಿದ್ದಾನೆಂಬುದನ್ನು ನಾವು ಸ್ಮರಿಸುವರಾಗಿದ್ದೇವೆ. ಬಲವಾದ ಸುಳಿಗಾಳಿ ಬರಮಾಡುವುದರ ಮೂಲಕವಾಗಿ ಆ ಅಧಿಕಾರವು ಪ್ರಯೋಗಿಸಲ್ಪಟ್ಟು ಅದು ಯೋಬನ ಮಕ್ಕಳು ಕೂಡಿದ್ದ ಮನೆಯನ್ನು ನಾಶ ಮಾಡಿದ್ದೆಂಬುದನ್ನು ನಾವು ನೆನಪಿಗೆ ತಂದುಕೊಳ್ಳುವವರಾಗಿದ್ದೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್.
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಬರೀ ನಾವು ಅಪೊಸ್ತಲರು ಕಂಡಂತ ಒಂದು ಬಿರುಗಾಳಿನ ನಾವು ನೋಡ್ತಿರೋದಲ್ಲ. ಈ ಒಂದು ಬಿರುಗಾಳಿ ಯಾವ್ದಕ್ಕೆ ಉಲ್ಲೇಖ ಮಾಡ್ತಾ ಇದಾರೆ ಅಂದ್ರೆ, ಯೋಬನ ಒಂದು ಜೀವನದಲ್ಲಿ ನಡೀತಲ್ಲ ದುರ್ಘಟನೆ, ಆ ಒಂದು ದುರ್ಘಟನೆನೂ ಕೂಡ ಬಿರುಗಾಳಿಗೆ ಹೋಲಿಕೆ ಮಾಡ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಎಂತ ಒಂದು ಸಂಗತಿಲಿ ಒಳಗಾದ ಅಂತಂದ್ರೆ ಯೋಬ ಪ್ರಿಯರೇ, ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇತ್ತು, ದೇವ್ರಿಗೆ ಮೆಚ್ಚುಗೆ ಆಗಿದ್ರು, ಎಲ್ಲಾ ರೀತಿಲೂ ನಡ್ಕೊಂಡ್ ಬರ್ತಾ ಇದ್ರು. ತನ್ನ ಮಕ್ಳೇನ ತಪ್ಪು ಮಾಡ್ಬಿಡ್ತಾರೇನೋ ಅಂತ ಅಂದ್ಬಿಟ್ಟು ಮುಂದಾಗಿನೇ ಯಜ್ಞನೂ ಕೂಡ ಅರ್ಪಿಸ್ತಿದ್ದಂತ ವ್ಯಕ್ತಿ ಆದಂತ ವ್ಯಕ್ತಿ ದೇವರ ಒಂದು ಉದ್ದೇಶಕ್ಕೆ ಒಳಗಾಗಿ ಸೈತಾನನಿಂದ ಆ ಒಂದು ಶೋಧನೆಯನ್ನು ಹೊಂದೋದಕ್ಕೆ ಆತನು ಸಿದ್ಧನಾಗಿದ್ದಾಗ ಮಕ್ಕಳು, ಕುಟುಂಬ ನಾಶನೇ ಆಗೋಯ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಹಾಗಿರ್ಬೇಕಾದ್ರೆ ನಾವು ನೀವೆಲ್ಲ ಯಾವುದಕ್ಕೂ ಲೆಕ್ಕಕ್ಕೆ ಇಲ್ಲ ಪ್ರಿಯರೇ. ನೋಡಿ, ಇದೆಲ್ಲ ನಮ್ಗೆ ಮೂಲ ಪಾಠ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂತ ದುರ್ಗತಿ ನಿಮ್ಗೆ ಯಾರಿಗೂ ಕೂಡ ಇದುವರೆಗೂ ನಮ್ ಜೀವನದಲ್ಲಿ ನಾವು ಅನುಭವಿಸಿಲ್ಲ. ಯೋಬ ಪಟ್ಟಂತ ಒಂದು ಕಷ್ಟನ ನಾವ್ ಯಾರು ಕೂಡ ಪಟ್ಟಿಲ್ಲ ಪ್ರಿಯರೇ. ಆದ್ರೆ ಅದರಿಂದ ನಮ್ಗ ಪಾಠ ಇದೆ. ಈ ಎಲ್ಲಾ ಪಾಠಗಳನ್ನ ತಿಳ್ಕೊಂಡು ನಮಗೆ ಇರುವಂತ ಒಂದು ಕಾಲಘಟ್ಟಗಳಲ್ಲಿ ನಮಗ್ ಕೊಡುವಂತ ಒಂದು ಶೋಧನೆಗಳನ್ನ ನಾವು ಜಯಿಸೋದಕ್ಕೆ ಶಕ್ತರಾಗಿರ್ಬೇಕು ಅನ್ನೋದೇ ನಮಗ್ ಪಾಠ. ಇದ್ರ ಬಗ್ಗೆನೆ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ: ಇದೇ ರೀತಿಯ ಪಾಠವನ್ನು ಅಪೊಸ್ತಲರಿಗೆ ನೀಡುವ ಉದ್ದೇಶದಿಂದಲೇ ವಿರೋಧಿಯಾದ ಸೈತಾನನಿಗೆ ಆ ಕೆರೆಯ ಮೇಲೆ ಬಿರುಗಾಳಿಯನ್ನು ಉಂಟು ಮಾಡಲು ಅನುಮತಿ ಆಗಿದ್ದ ಸಾಧ್ಯತೆ ಇರುವುದು. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಈ ಅಧಿಪತಿಯು ರಕ್ಷಕನನ್ನು ಸಂಹರಿಸಲು ಈ ರೀತಿಯಲ್ಲಿ ಯೋಚಿಸಿರಲೂಬಹುದು. ಅನಂತರದಲ್ಲಿ ರಕ್ಷಕನನ್ನು ಇಬ್ಬರು ಕಳ್ಳರ ಮಧ್ಯೆ ಶಿಲುಬೆಗೆ ಹಾಕಿಸುವುದರಲ್ಲಿ ಈತನ ಕೈವಾಡವಿತ್ತೆಂಬುದು ಸ್ಪಷ್ಟವಾಗಿರುವುದು. ಈ ಒಂದು ಘಟನೆಯಲ್ಲಿ ಆತನ ಪ್ರಯತ್ನಕ್ಕೆ ಯೇಸುವಿನ ನುಡಿಯು ಅಡ್ಡಿಪಡಿಸುತ್ತಿತ್ತು. ಮತ್ತೊಂದು ಸಂಗತಿಯಲ್ಲಿ ಅದು ಯಶಸ್ವಿಯಾಗಲು ಬಿಡಲಾಯಿತು, ಕಾರಣ ಆತನ ಸಮಯವು ಆಗ ಬಂದಿತ್ತು. ಘಟನೆಯ ಬಗ್ಗೆ ನೀಡಲಾದ ವಿವರಣೆಯ ಅನುಸಾರ ಯೇಸುವನ್ನು ಹಿಡಿದುಕೊಟ್ಟ ಆ ರಾತ್ರಿ ಯೂದನಲ್ಲಿ ಹಿಂದಿನಿಂದಲೂ ಕಾರ್ಯವೆಸಗುತ್ತಿದ್ದ ಸೈತಾನನು ಪೂರ್ಣವಾಗಿ ಆತನ ಒಳ ಹೊಕ್ಕಿದ್ದನೆಂದು ತಿಳಿಸಲಾಗಿರುವುದನ್ನು ಸಹ ನಾವು ಚೆನ್ನಾಗಿ ನೆನಪಿಸಿಕೊಳ್ಳಬಹುದು. ಲೂಕ 22ನೇ ಅಧ್ಯಾಯ 3ನೇ ವಚನ, ಯೋಹಾನ 13ನೇ ಅಧ್ಯಾಯ 27ನೇ ವಚನ. ಥ್ಯಾಂಕ್ ಯು ಸಹೋದರ ಮತ್ತು ಸಹೋದರರೇ. ನೋಡಿ, ನಮ್ಮೆಲ್ಲರ ಒಂದು ಪಾಠಕ್ಕೆ ತುಂಬಾ ವಿಶೇಷವಾದಂತ ರೀತಿಯ ಒಂದು ಪಾಠನ ನಾವು ನೋಡ್ತಾ ಇದೀವಿ ಪ್ರಿಯರೇ. ತುಂಬಾ ಒಂದು ಪ್ರಾರಿಟಿ ಇರುವಂತ ಒಂದು ಪಾಠ ಇದು. ಯಾವಂತ ಒಂದು ಪಾಠ ಅಂತಂದ್ರೆ, ಇದನ್ನ ನಾವೆಲ್ಲ ಗಮನಿಸಿ ನೋಡ್ಬೇಕಾಗಿರೋದು. ನಿಜವಾಗ್ಲೂ ಸೈತಾನನು ಯೇಸು ಕ್ರಿಸ್ತನ ಟಾರ್ಗೆಟ್ ಮಾಡಿದ್ನ, ಯೇಸು ಕ್ರಿಸ್ತನ ಕೊಲ್ಸೋದಕ್ಕೆ ಪ್ರಯತ್ನ ಪಡ್ತಿದ್ನ ಅಂತಂದ್ರೆ ಖಂಡಿತವಾಗ್ಲೂ ಪಡ್ತಿದ್ದ ಪ್ರಿಯ ಸಹೋದರ ಮತ್ತು ಸಹೋದರ. ಅದರಲ್ಲಿ ಒಂದು ತುಡುಕಾಗಿ ಅಲ್ಲಿಗ್ ಬರ್ಬೋದು ಅಂತಂದ್ರೆ ಇಲ್ಲಿಗೂ ಕೂಡ ಬರ್ಬೋದು. ಯೇಸು ಕ್ರಿಸ್ತ ಎಚ್ಚರಿಕೆಯಿಂದ ಇದ್ದಾಗ ಸೈತಾನ ಅಟ್ಯಾಕ್ ಮಾಡ್ತಾನೆ. ಬಟ್ ಅವನ ಒಂದು ಅಟ್ಯಾಕ್ ನಿಷ್ಕರ್ಪ ಆಗೋಗುತ್ತೆ, ಅಂದ್ರೆ ಫಲ ಸಿಗಲ್ಲ. ಯಾವಾಗ ಯೇಸು ಕ್ರಿಸ್ತರು ನಿದ್ರೆಯಲ್ಲಿ ಜಾರಿದ್ದಾರೆ, ವಿಶ್ರಾಂತಿಲಿ ಜಾರಿದ್ದಾರೆ, ಈ ಒಂದು ಸಂದರ್ಭದಲ್ಲಿ ಏನ್ ಮಾಡಿದ್ದಾನೆ ಅಂತಂದ್ರೆ, ಸೈತಾನ ಒಂದು ಉದ್ದೇಶ ಏನ್ ಗೊತ್ತಾ ಪ್ರಿಯ ಸಹೋದರ ಮತ್ತು ಸಹೋದರ, ಯೇಸು ಕ್ರಿಸ್ತನ ಸಾಯಿಸ್ಬಿಡ್ಬೇಕು. ಹಾಗ್ ಮಾಡಿದ್ರೆ ನನ್ನ ಒಂದು ನನ್ನ ಯಾರು ಕೂಡ ಏನು ಮಾಡೋದಕ್ ಸಾಧ್ಯ ಇಲ್ಲ ಅನ್ನೋದೇ ಆತನ ಒಂದು ಉದ್ದೇಶ ಆಗಿದ್ರಿಂದ ಯೇಸು ಕ್ರಿಸ್ತ ನಿದ್ದೆ ಜಾರಿದ ನೋಡ್ಬಿಟ್ಟು ಏನ್ ಮಾಡ್ದ ಅಂತಂದ್ರೆ, ಸಮುದ್ರನ ಅಲ್ಲೋಲ ಕಲ್ಲೋಲ ಮಾಡೋ ರೀತಿ, ಅಂದ್ರೆ ಅಲ್ಲಿದ್ದಂತ ಒಂದು ನೀರು, ಗಲಿಲಾಯ ನೀರಲ್ಲಿ ಇದ್ದಂತ ಒಂದು ನೀರನ್ನೇ ಒಂದು ಹತೋಟಿಗೆ ತಗೊಂಡು ಅದ್ರ ಮುಖಾಂತರ ಶಿಷ್ಯಂದಿರ್ಗೂ ಯೇಸು ಕ್ರಿಸ್ತರಿಗೂ ತೊಂದ್ರೆ ಉಂಟಾಗೋ ರೀತಿಯಲ್ಲಿ ದುರ್ಘಟನೆಯನ್ನ ಎಸಗಿರೋದಕ್ಕೆ ಸಾಧ್ಯ ಇದೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಖಂಡಿತವಾಗ್ಲೂ ಈ ಒಂದು ಹಂತ ಸೈತಾನನ್ ಮಾಡಿರ್ತಾನೆ ಪ್ರಿಯ ಸಹೋದರ ಮತ್ತು ಸಹೋದರ. ಬೈಬಲ್ ನಮ್ಗೆ ಸ್ಟ್ರೈಟ್ ಅವೇ ವಾಕ್ಯ ಇಲ್ದೆ ಹೋದ್ರು ನಾವು ಈ ಒಂದು ವಾಕ್ಯಗಳನ್ನ ಅತಿ ರೇಖದಿಂದ ಉಲ್ಲೇಖವಾಗಿ ನಾವು ಅಧ್ಯಯನ ಮಾಡಿದಾಗ ಅದಕ್ಕೆ ಲಿಂಕ್ ಇರೋದಕ್ಕೆ ಸಾಧ್ಯ ಇದ್ದೇ ಇರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಸತ್ಯವೇದನ ಬರೀ ಒಂದ್ ಆಂಗಲ್ ಅಲ್ಲಿ ನೋಡೋದಲ್ಲ, ಒಂದು 10 ಆಂಗಲ್ ನಲ್ಲಿ ಈ ಒಂದು ಸಿಚುವೇಶನ್ ಈ ರೀತಿ ಮಾಡೋದಕ್ ಸಾಧ್ಯನಾ, ಈ ರೀತಿ ಇರೋದಕ್ ಸಾಧ್ಯನಾ ಅನ್ನೋದನ್ನ ನಾವೆಲ್ಲ ಪರಿಗಣಿಸ್ಬೇಕು. ಆ ರೀತಿ ಪರಿಗಣಿಸಿದಾಗ್ಲೇನೆ ನಮ್ಮ ಒಂದು ನಾಲೆಜ್ ಬೈಬಲ್ ಮೇಲೆ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದೋದಕ್ ಸಾಧ್ಯ ಪ್ರಿಯರೇ. ಸೊ ಅದಕ್ಕೆ ಸಹೋದರಾದಂತ ರಜಲ್ ಬ್ರದರ್ ಎಷ್ಟು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದಾರೆ ನೋಡಿ, ಈ ರೀತಿ ಆಗೋದಕ್ ಸಾಧ್ಯ ಇದೆಯಂತೆ.
ಅದು ಸಾಲದು ಅಂತ ಅನ್ಬಿಟ್ಟು ಸೈತಾನ್ ಇನ್ನೂ ಎಲ್ಲಿ ಟ್ರೈ ಮಾಡಿದ್ದ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅಕ್ಕಪಕ್ಕ ಶಿಲುಬೆಗೆ ಹಾಕಿ ಸಾಯಿಸೋದಕ್ಕೋಸ್ಕರ ಟ್ರೈ ಮಾಡ್ದ. ಈ ಎರಡ್ ಕಡೆನೂ ಟ್ರೈ ಮಾಡ್ದ. ಬಟ್ ಒಂದ್ ಕಡೆ ಆ ಒಂದು ವಾಯುಮಂಡಲದಲ್ಲಿ ಆ ಒಂದು ಸಮುದ್ರದಲ್ಲಿ ಗಾಳಿ ಮತ್ತೆ ಬಿರುಗಾಳಿ ಎದ್ದಾಗ ಯಾಕೆ ಅವನ ಒಂದು ಕೆಲ್ಸ ಅಪ್ರಯೋಜಕವಾಗಿ ಆಗೋಯ್ತು ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಸಮಯ ಬಂದಿರ್ಲಿಲ್ಲ. ಆದ್ರಿಂದ ಏನಾಯ್ತು ಅಂತಂದ್ರೆ ಅದ್ರ ಮುಖಾಂತರ ಯೇಸು ಕ್ರಿಸ್ತರು ಬಚಾವಾಗಿ ಬಂದ್ಬಿಟ್ರು. ಬಟ್ ಶಿಲ್ಬೆ ಮರಣ ಅನ್ನೋದು ಯೇಸು ಕ್ರಿಸ್ತಗೆ ಸಮಯ ಬಂದಿತ್ತು. ಆ ಒಂದು ಸಮಯದಲ್ಲೇ ಯೇಸು ಕ್ರಿಸ್ತ ಮರಣನ ಹೊಂದಬೇಕಾಗಿತ್ತು ಅನ್ನೋದು ಒಂದು ದೇಶದ ಒಂದು ಪ್ರವಾದನೆಗಳಲ್ಲೇ ಆಗ್ಲಿ, ಧರ್ಮ ದೇಶದಲ್ಲೇ ಆಗ್ಲಿ ಎಲ್ಲಾನು ಉಲ್ಲೇಖ ಮಾಡ್ಬಿಟ್ಟಿದ್ರು. ಅದರಿಂದ ಸಮಯ ಬಂದ ತಕ್ಷಣ ಯೇಸು ಕ್ರಿಸ್ತ ತೀರ್ಕೊಂಡ್ರು. ಇದು ಸಾಲದು ಅಂತ ಅನ್ಬಿಟ್ಟು ಪೇತ್ರನ ಒಳಗಡೆ ನುಗ್ಗೋದು, ಪೇತ್ರನ ಕಡೆಯಿಂದ ಮಾತನಾಡೋದು, ಆಗ ಯೇಸು ಕ್ರಿಸ್ತರು ಟ್ರಾಪ್ ಮಾಡಿದ್ದು, ಪೇತ್ರ ನೀನ್ ಮಾತಾಡ್ತಿರೋದಲ್ಲ, ಸೈತಾನನೇ ಮಾತಾಡ್ತಾ ಇರೋದು, ಸೈತಾನ ನೀನ್ ನನ್ನ ಬಿಟ್ಟು ತೊರಡು ಹೋಗು ಅನ್ನೋ ರೀತಿಯಲ್ಲಿ ನಡೆದಂತ ಒಂದು ಘಟನೆಗಳನ್ನೆಲ್ಲ ನಾವು ಅಧ್ಯಯನ ಮಾಡ್ಬೇಕಾದ್ರೆ ಖಂಡಿತವಾಗ್ಲು ಸೈತಾನನು ಉನ್ನತವಾದಂತ ರೀತಿಯಲ್ಲಿ ಬಲು ಜ್ಞಾನವಾಗಿ ಯೇಸು ಕ್ರಿಸ್ತನ್ನ ಕೊಲಾಪ್ಸ್ ಮಾಡೋದಕ್ಕೋಸ್ಕರ, ಸಂಪೂರ್ಣ ನಾಶ ಮಾಡೋದಕ್ಕೋಸ್ಕರ ಬಂದಂತ ವ್ಯಕ್ತಿ ಆಗಿದ್ದ. ಈ ಯೇಸು ಕ್ರಿಸ್ತರಿಗೆ ಟ್ರೈ ಮಾಡಿರುವಂತ ವ್ಯಕ್ತಿ ನಮ್ಗೆ ನಿಮ್ಗೆ ಸಭೆಯಾಗಿ ಓಟ ಓಡುವಂತ ನಮ್ಗೆ ನಿಮ್ಗೆ ಮಾಡದೇ ಇರ್ತಾರ? ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂತಷ್ಟೇ ನಾವು ಕುಂದೋಗೋದು ಮಾಡಬಾರ್ದು. ಏನಕ್ಕಂದ್ರೆ ನಮ್ಮ ಒಂದು ವಿಶ್ವಾಸ, ನಮ್ಮ ಒಂದು ಜ್ಞಾನ, ನಮ್ಮ ಒಂದು ಸತ್ಯ ಯಾರ ಮೇಲಿದೆ ಅಂತಂದ್ರೆ ಅಲ್ಪ ವಿಶ್ವಾಸಿಗಳಾಗಿರುವಂತ ನಮ್ಮ ಮೇಲಲ್ಲ. ನಾವೆಲ್ಲ ಪರಿಪೂರ್ಣವಾಗಿ ವಿಶ್ವಾಸನ ಹೊಂದಿರುವಂತ ವ್ಯಕ್ತಿಗಳಾಗಿರೋದ್ರಿಂದ, ಸತ್ಯವೇದ ವಿದ್ಯಾರ್ಥಿಗಳಾಗಿರೋದ್ರಿಂದ ಪ್ರತಿಯೊಂದು ಸಿಚುವೇಶನ್ ಕೂಡ ಅನಲೈಸ್ ಮಾಡಿ, ಜ್ಞಾನ ಮಾಡಿ ಅದರ ಪ್ರಕಾರ ನಡ್ಕೊಂಡು ಹೋಗೋದಕ್ಕೆ ಸೂಕ್ತವಾಗಿ ನಡಿಬೇಕಂತೆ ಪ್ರಿಯರೇ. ನೋಡಿ, ಕೆಲವೊಂದು ವಾಕ್ಯಗಳನ್ನ ಓದ್ಬಿಡೋಣ. ಆ ಒಂದು ವಾಕ್ಯದಲ್ಲಿ ಕೆಲವೊಂದು ಪಾಯಿಂಟ್ ನ ನಾವು ಮೆಡಿಟೇಟ್ ಮಾಡೋಣ. ಲೂಕ 22ನೇ ಅಧ್ಯಾಯ 3ನೇ ವಚನ ಓದಿ. ಓದಿ ಶಾಂತ ಮನಸ್ಸಿನ. 12 ಮಂದಿ ಶಿಷ್ಯರ ಲೆಕ್ಕದಲ್ಲಿ ಸೇರಿದವನಾದ ಇಸ್ಕರಿಯೋತ ಎಂಬ ಯೂದನಲ್ಲಿ ಪ್ರವೇಶಿಸಲು ಅವನು ಮಹಾಯಾಜಕರ ಬಳಿಗೂ ಕಾವಲಿನ ದಳವಾಯಿಗಳ ಬಳಿಗೂ ಹೋಗಿ ತಾನು ಯೇಸುವನ್ನು ಬ್ರದರ್ 22:3 ಅಲ್ವಾ? 22:3. ಆಗ ಸೈತಾನನು 12 ಮಂದಿ ಶಿಷ್ಯರ ಲೆಕ್ಕದಲ್ಲಿ ಸೇರಿದವನಾದ ಇಸ್ಕರಿಯೋತ ಎಂಬ ಯೂದನಲ್ಲಿ ಪ್ರವೇಶಿಸಲು ಅವನು ಮಹಾಯಾಜಕರ ಬಳಿಗೂ ಕಾವಲಿನ ದಳವಾಯಿಗಳ ಬಳಿಗೂ ಹೋಗಿ ತಾನು ಯೇಸುವನ್ನು ಹಿಡುಕೊಡುವ ಉಪಾಯವನ್ನು ಕುರಿತು ಅವರ ಸಂಗಡ ಮಾತಾಡಿದ್ದನು. 6ನೇ ವಚನ ಗಂಟ ಓದ್ಬಿಡ್ಲ ಬ್ರದರ್? ಸಾಕು ಸಿಸ್ಟರ್, ನಮ್ಗೆ ಸಿಚುವೇಶನ್ಸ್ ನಾವೆಲ್ಲ ಓದಿರ್ತೀವಿ, ಅದನ್ನ ಮತ್ತೊಮ್ಮೆ ಮೆಡಿಟೇಟ್ ಮಾಡೋಣ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪೇತ್ರನ ಮೇಲೂ ಒಕ್ಕಿರುವಂತ ಸೈತಾನನು ಈಗ ಯಾರ ಮೇಲೆ ಒಕ್ಕಿರ್ತಾನೆ ಅಂತ ನಾವು ನೋಡ್ಬೇಕಾದ್ರೆ ಯೂದನ ಮೇಲೂ ಕೂಡ ಒಕ್ಕಿದ್ದಾನೆ ಪ್ರಿಯರೇ. ಈ ಯೂದನ ಮೇಲೆ ಒಕ್ಕ ತಕ್ಷಣ ಆತನ ಏನ್ ಮಾಡಿದ್ದಾನೆ ಅಂತಂದ್ರೆ, ಆ ಒಂದು ಪ್ರಧಾನ ಯಾಜಕರಾಗಿರುವಂತ ಜನಗಳು, ಕಲ್ಲುವಾಯಿಗಳು ಇವ್ರ ಬಳಿಗೆ ಹೋಗಿ ಯೇಸು ಕ್ರಿಸ್ತನ ಹಿಡ್ಕೊಳ್ಳೋದಕ್ಕೆ ಸೂಕ್ತವಾದಂತ ಒಂದು ಸ್ಥಳ, ಒಂದು ನಿಗದಿ ಮಾಡಿದಂತ ಒಂದು ಸಮಯನ ಉಲ್ಲೇಖ ಮಾಡ್ತಾ ಇದಾರೆ. ಈ ರೀತಿ ಎಲ್ಲ ಟ್ರಾಪ್ ಮಾಡಿ, ಈ ರೀತಿ ಎಲ್ಲ ಯೇಸು ಕ್ರಿಸ್ತನ ಫಿನಿಶ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಇಲ್ಲಿ ಅವಕಾಶ ಕೊಟ್ಟಿದ್ಯಾರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ಯೂದ. ಅದೇ ರೀತಿ ನಮ್ಮಲ್ಲೂ ಕೂಡ ಈ ಒಂದು ಘಟನೆ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ನಮ್ಮಲ್ಲಿ ಗೊತ್ತಾಗತ್ತೆ ಸೈತಾನ್ ಹೋಗಿದ್ದಾನೆ ಇಲ್ವಾ ಅನ್ನೋದು. ಅದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕೇ ಹೊರತು ಅದನ್ನ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಯೂದ ಆಗೋಗ್ತಿವಿ. ಅದನ್ನ ಅಲ್ಲೇ ಸ್ಟಾಪ್ ಮಾಡಿದ್ರೆ ಪೇತ್ರ ತರ ನಾವೇನ್ ಮಾಡ್ತೀವಿ ಅಂತಂದ್ರೆ ತಪ್ಪಾದ್ರೂ ಕೂಡ ಅದನ್ನ ಎಚ್ಚೆತ್ಕೊಂಡು ಸರಿಯಾದಂತ ಮಾರ್ಗದಲ್ಲಿ ನಡೆದು 3,000ಕ್ಕೂ 4,000 ಜನರಿಗೆ ಸುವಾರ್ತೆ ಸಾರದಂತ ಪೇತ್ರನಾಗಿ ಬಿಂಬಿಸ್ತೀವಿ, ಕಲ್ಲಾಗಿ ಮಾರ್ಪಾಟಾಗ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಪೇತ್ರನ ಎಲ್ಲಿ ಬಿದ್ನೋ ಅಲ್ಲೇ ಎದ್ದಿ ಕಲ್ಲಾಗಿ ಮಾರ್ಪಾಟಾದ, ಅಂದ್ರೆ ಸ್ಟೋನ್ ಅಂತ ಅನ್ಬಿಟ್ಟು ಹೆಸರು ಪಡೆದಂತ ವ್ಯಕ್ತಿ ಆಗಿದ್ರು. ಸೊ ನೆಕ್ಸ್ಟ್ ಯೋಹಾನ 13:27 ವಚನ ಓದಿ. ಅವನು ಆ ಸುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಅವನೊಳಗೆ ಹೊಕ್ಕನು. ಆಗ ಯೇಸು ಅವನಿಗೆ, ನೀನು ಮಾಡುವುದನ್ನು ಬೇಗನೆ ಮಾಡಿಬಿಡು ಎಂದು ಹೇಳಿದನು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದನ್ನ ಅರ್ಥ ಅಂತ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಬೇಗ ಮಾಡಿ ಮುಗಿಸ್ಬಿಡು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಏನಿರೋದು ಅರ್ಥ ಅಂದ್ರೆ, ಆಲ್ರೆಡಿ ಯೇಸು ಕ್ರಿಸ್ತರು ಗೊತ್ತು, ನಾನು ಕಲ್ವಾರಿ ಶಿಲುಬೆಗೆ ಅಂದ್ರೆ ಆ ಒಂದು ಮರಣದಕ್ಕೆ ನಾವು ಹೋಗ್ಲೇಬೇಕು ಅನ್ಬಿಟ್ಟು. ಯಾಕೆ ಅಂತ ನಾವು ನೋಡ್ಬೇಕು, ಪಸ್ಕ ಹಬ್ಬ
ಇದೆಲ್ಲ ನೀವೆಲ್ಲ ನೋಡಿದ್ದೀರಾ, ಓದಿರ್ತೀರಾ. ಪ್ರತಿ ವರ್ಷದಲ್ಲೂ ಕೂಡ ನಾವು ಪಾಠ ನಾವು ತೆಗಿತಾ ಇರ್ತೀವಿ. ಆ ಒಂದು ಹಬ್ಬದ ಸಂದರ್ಭದಲ್ಲೇನೆ ಆ ಕುರಿನ ಕುಯ್ಬೇಕು. ಆ ಒಂದು ಕುರಿಯ ಒಂದು ರಕ್ತದಿಂದಲೇ ಇಡೀ ಒಂದು ಇಸ್ರೇಲ್ ಜನರಿಗೆ ವಿಮೋಚನೆ. ಅದೇ ಪ್ರಕಾರ ಯೇಸು ಕ್ರಿಸ್ತರು ನಿಜ ಸ್ವರೂಪವಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಆ ಕುರಿಯ ಸ್ಥಾನದಲ್ಲಿ ನಿಂತಿದ್ದಾರೆ. ಇಡೀ ಲೋಕ ಒಂದು ವಿಮೋಚನೆ ಹೊಂದಬೇಕು ಅಂತಂದ್ರೆ ರ್ಯಾನ್ಸಮ್ ಕೊಡ್ಲೇಬೇಕು. ಅದಕ್ಕಾಗಿನೇ ಯೇಸು ಕ್ರಿಸ್ತರು ಈ ರೀತಿ ಆದ್ರು. ಅದನ್ನೇ ಯೇಸು ಕ್ರಿಸ್ತರು ಏನ್ ಮಾಡಿದ್ರೆ ಮಾಡ್ಕೋ, ಆದ್ರೆ ನೀನು ಏನ್ ಮಾಡ್ಬೇಕಾಯ್ತು, ಇದನ್ನ ರಿಜೆಕ್ಟ್ ಮಾಡ್ಬೇಕಾಯ್ತು. ದೇವ್ರ ಕೆಲ್ಸ ದೇವ್ರೇ ಮಾಡ್ಕೊಳ್ಳೋರು ಬೇರೆ ರೀತಿ, ಬಟ್ ನೀನ್ ಇನ್ವಾಲ್ವ್ಮೆಂಟ್ ಆಗಿದೆಯಲ್ಲ ಅನ್ನೋದು ಒಂದು ದುಃಖ ಯೇಸು ಕ್ರಿಸ್ತನಲ್ಲೂ ಇತ್ತು ಪ್ರಿಯರೇ. ನಮ್ಗೆಲ್ಲ ಒಂದು ಪ್ರಶ್ನೆ ಬರ್ಬೋದು, ಬ್ರದರ್ ಆಗಿರ್ಬೇಕಾದ್ರೆ ಯೇಸು ಕ್ರಿಸ್ತರಿಗೆ ಯೂದನ ಶಿಷ್ಯನಾಗಿ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ಗೊತ್ತಿರ್ಲಿಲ್ವಾ ಈತನು ನಾಳೆ ಎಲ್ಲ ಇಂದೆಲ್ಲ ಒಂದು ದಿನ ಹಿಡ್ಕೊಡ್ತಾನೆ ಅಂತ ಅನ್ಬಿಟ್ಟು? ಖಂಡಿತವಾಗ್ಲೂ ಪ್ರಿಯರೇ, ಈ ಒಂದು ಪ್ರಶ್ನೆ ಕ್ವಶನ್ ಬುಕ್ ನಲ್ಲೂ ಕೂಡ ಬಂದಿದೆ. ಸೋದರ ಅಂತ ರಜಲ್ ಬ್ರದರ್ಗೆ ಕ್ವಶನ್ಸ್ ಗಳನ್ನೆಲ್ಲ ಕೇಳ್ತಾರೆ, ಪ್ರಶ್ನೆಗಳನ್ನೆಲ್ಲ ಕೇಳ್ಬೇಕಾದ್ರೆ ಈ ಒಂದು ಪ್ರಶ್ನೆಲೂ ಕೂಡ ಅವ್ರು ಹೇಳಿರುವಂತ ಒಂದು ವಿಶೇಷವಾದಂತ ಉತ್ತರ ಏನಂತಂದ್ರೆ, ಗೊತ್ತಿದ್ರು ಕೂಡ ಅವಕಾಶನ ಕೊಟ್ರು ಅನ್ಬಿಟ್ಟೇನೆ. ಅಂದ್ರೆ ಆ ಒಂದು ಅಪೊಸ್ತಲ ಯೂದ ಏನ್ ತಿತ್ಕೊಳ್ಳೋಂತ ಒಂದು ಸಾಧ್ಯತೆ ಇದೆಯಾ, ಇದ್ರ ಮುಖಾಂತರ ಎಲ್ರಿಗೂ ಒಂದು ಪಾಠ ಇದೆಯಾ ಇರ್ಲಿ ಅನ್ನೋದಕ್ಕೇನೆ ಬಿಟ್ಟಿದ್ದು. ಇನ್ ಕೇಸಸ್ ಏನಾದ್ರು ಬೈ ಚಾನ್ಸ್ ಏನಾದ್ರು ಯೂದ ಪೇತ್ರ ತರ ತಿತ್ಕೊಬಿಟ್ಟಿದ್ರೆ, ಅಪೋಸ್ತಲ್ ಪೌಲ್ ಇದಾರಲ್ಲ ಅವ್ರ ಒಂದ್ ಕೆಲ್ಸ ಯಾರ್ ಮಾಡ್ತಿದ್ರು ಅಂದ್ರೆ ಯೂದಾನೇ ಮಾಡ್ತಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಪೋಸ್ತಲ್ ಪೌಲ್ ಮಾಡಿದ್ರಲ್ಲ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನ, ಅದನ್ನ ಯೂದ ಮಾಡೋದಕ್ಕೆ ಶಕ್ತನಾಗಿದ್ರು. ಬಟ್ ಅದು ಒಂದೇ ಒಂದು ಮಿಸ್ಟೇಕ್ ನಿಂದ ತನ್ನ ಜೀವನನೇ ಕಳ್ಕೊಬಿಟ್ರು ಪ್ರಿಯ ಸಹೋದರ ಮತ್ತು ಸಹೋದರ. ಅವರ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ, ಬೇಗನೆ ರೋಮ್ ಸರ್ಕಾರನ ಕೆಡವಿ ಯೇಸು ಕ್ರಿಸ್ತರ ಒಂದು ರಾಜ್ಯ ಸ್ಥಾಪನೆ ಆಗ್ಬಿಡ್ಲಿ ಅನ್ನೋದು ಒಂದು ಉದ್ದೇಶ ಇತ್ತು, ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಏನಾಗಿತ್ತು ಅಂತಂದ್ರೆ ಅದು ದುರಾಸೆಯನ್ನು ಆಗಿತ್ತು ಪ್ರಿಯರೇ. ಅದರಿಂದ ಇದೆಲ್ಲ ಒಂದು ಹೈಯರ್ ಸ್ಟಡೀಸ್ಗಳು. ಇದನ್ನ ನಾವು ತಿಳ್ಕೊಬೇಕು ಅಂತಂದ್ರೆ ಬೇಸಿಕ್ ನಾವು ಅತಿ ಹೆಚ್ಚಾಗಿ ಅಧ್ಯಯನ ಮಾಡಿ ಜ್ಞಾನದಲ್ಲಿ ಇಟ್ಕೊಂಡಿದ್ರೇನೆ ಆ ಒಂದು ಹೈಯರ್ ಸ್ಟಡೀಸ್ ಆ ಒಂದು ವಿಶೇಷವಾದಂತ ಒಂದು ಪಾಠನ ನಾವು ಪರಿಗಣಿಸ್ಕೊಳ್ಳೋದಕ್ ಸಾಧ್ಯ. ನೆಕ್ಸ್ಟ್ ನಾವು ಪಾಠಕ್ಕೆ ಬಂದ್ಬಿಡೋಣ. ಪಾಠದಲ್ಲಿರುವಂತ ಒಂದು ವಿಚಾರನ ಮಾತ್ರ ನಾವು ನೋಡುವಂತರಾಗಿರೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ನಮ್ಮ ಕರ್ತನು ಬಿದ್ದು ಹೋದ ಕೆಲವು ಕೀಳುಮಟ್ಟದ ದೇವದೂತರನ್ನು ಎದುರಿಸಿದ್ದಾನೆಂದು ಈ ಅಧ್ಯಯನವು ನಮಗೆ ತಿಳಿಸುತ್ತದೆ. ಸೈತಾನನು ಆ ದೆವ್ವಗಳ ಒಡೆಯನು ಎಂಬುದನ್ನು ನಾವು ಓದುತ್ತೇವೆ. ಇವುಗಳು ಮಾನವ ದೇಹಗಳನ್ನು ಸಾವಿನಲ್ಲಿ ತ್ಯಜಿಸಿದ ಆತ್ಮಗಳೆಂದು ಸತ್ಯವೇದವು ನಿರಾಕರಿಸುವುದನ್ನು ಮತ್ತು ಅವುಗಳು ತಮ್ಮ ದೊರೆತನವನ್ನು ಕಾಪಾಡಿಕೊಳ್ಳದೆ ಬಿದ್ದು ಹೋದ ದೇವದೂತರೆಂದು ಅತಿ ವಿಶೇಷವಾಗಿ ಬೋಧಿಸುವುದೆಂಬುದನ್ನು ನಾವು ಮರೆಯಬಾರದು. 2 ಪೇತ್ರ 2ನೇ ಅಧ್ಯಾಯ 4ನೇ ವಚನ, ಯೂದ 6. ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಆತ್ಮ ಪಾಠದಲ್ಲೂ ಕೂಡ ನಾವು ನೋಡಿದ್ವಿ. ಥ್ಯಾಂಕ್ ಯು ಸಿಸ್ಟರ್. ಮೊದಲನೇದಾಗಿ ಈ ಒಂದು ತಪ್ಪಾದಂತ ದೇವದೂತರುಗಳು ಅಂದ್ರೆ ಮನುಷ್ಯರ ಸಂಗಡ ಇರ್ಲಿ ಅಂತ ಅನ್ಬಿಟ್ಟು ಮ್ಯಾನುಫ್ಯಾಕ್ಚ್ ಮತ್ತೆ ಡಿಮ್ಯಾನುಫ್ಯಾಕ್ಚ್ ಆಗುವಂತ ಒಂದು ವಿಶೇಷವಾದಂತ ಗುಣನ ಕೊಟ್ಟು ಮೊದಲನೇ ಲೋಕದಲ್ಲಿ ಸುಂದರವಾದಂತ ಸ್ತ್ರೀನ ನೋಡಿ ಒಂದು ಹೊಳದಾದಂತ ಬಿದ್ದೋದಂತ ದೇವದೂತರುಗಳು ಏನ್ ಮಾಡಿದ್ರು ಅಂದ್ರೆ ಯಾರ ಜೊತೆ ಸೇರ್ಕೊಂಡ್ರು ಅಂದ್ರೆ ಈ ಒಂದು ಲೂಸಿಫರ್ ಜೊತೆ ಸೇರ್ಕೊಂಡ್ರು. ಈ ಲೂಸಿಫರ್ ಏನಾಗೋದಂದ್ರೆ ಇವ್ರಿಗೆಲ್ಲ ಒಡೆಯನಾಗಿ ಬಿಂಬಿಸ್ಬಿಟ್ಟ. ಏನಕ್ಕಂದ್ರೆ ಆಲ್ರೆಡಿ ಲೂಸಿಫರ್ ಒಂದು ಹೈ ಅಥಾರಿಟಿಯಲ್ಲಿ ಇದ್ದಂತ ವ್ಯಕ್ತಿ. 9 ನವರತ್ನದಲ್ಲಿ ಉಂಟಾದಂತ ವ್ಯಕ್ತಿ ಆಗಿರೋದ್ರಿಂದ ಏನಾಗಿತ್ತು ಅಂತಂದ್ರೆ ಈ ಒಂದು ಫಾಲನ್ ಏಂಜಲ್ಸ್ ಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದ. ಬಟ್ ಇವರ ಒಂದು ಉದ್ದೇಶ ಏನ್ ಮಾಡ್ಬಿಟ್ರು ಅಂತಂದ್ರೆ ಇಡೀ ಸಿಸ್ಟಮ್, ಬೈಬಲ್ ನಲ್ಲಿ ಇರುವಂತ ಒಂದು ಸಿಸ್ಟಮ್ನೇ ಫೇಕ್ ಮಾಡೋದಕ್ಕೋಸ್ಕರ ಯಾರ್ಯಾರು ಸತ್ತೋಗ್ತಾರೆ ಅವರ ತರಾನೇ ಒಂದು ವೇಷ ಧರಿಸ್ಕೊಂಡು ವ್ಯಕ್ತಿ ಇನ್ನೂ ಸತ್ತಿಲ್ಲ, ಇನ್ನು ಬದುಕಿದಾನೆ, ಸೋಲ್ಸ್ ಡೈಸ್ ಕೆನಾಟ್ ಡೈ ಅನ್ನೋ ಒಂದು ಪದ ಇದೆಯಲ್ಲ, ಅಂದ್ರೆ ಆತ್ಮ ಸಾಯುತ್ತೆ ಆದ್ರೆ ಸಾಯೋದೇ ಇಲ್ಲ. ಮನುಷ್ಯ ಸಾಯ್ತಾನೆ ಆದ್ರೆ ಆತ್ಮ ಸಾಯೋದೇ ಇಲ್ಲ ಅನ್ನೋ ಒಂದು ತಪ್ಪಾದಂತ ಒಂದು ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರ ಸೈತಾನನು ಮತ್ತೆ ಬಿದ್ದೋದಂತ ದೇವದೂತರುಗಳು ಇಂತ ಒಂದು ಟ್ರಾಪ್ನೆಸ್ ನ ಮಾಡ್ತಾನೆ ಇದ್ದಾರಂತೆ ಪ್ರಿಯರೇ. ಅದನ್ನ ಈಗ್ಲೂ ಕೂಡ ಲೋಕದಲ್ಲಿರುವಂತ ಹಲವಾರು ಮಂದಿ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಗಳೇನೆ ಈಗ್ಲೂ ಕೂಡ ನಂಬ್ತಾ ಇದಾರೆ. ಇದೆಲ್ಲ ತುಂಬಾ ಸುಳ್ಳು ಪ್ರಿಯರೇ, ತುಂಬಾ ತಪ್ಪು. ಏನಕ್ಕಂದ್ರೆ ಒಬ್ಬ ವ್ಯಕ್ತಿ
ಸತ್ತ ಅಂದ್ರೆ ಮುಗಿತವನ ಜ್ಞಾಪಕನೂ ಇರೋದಿಲ್ಲ, ಆ ವ್ಯಕ್ತಿ ಮತ್ತೆ ಎದ್ ಬರುವಂತ ಚಾನ್ಸಸ್ ಇರೋದಿಲ್ಲ, ಅವನ್ದೆಲ್ಲ ಜ್ಞಾನ ದೇವ್ರ ಬಳಿಗೆ ಹೊಂಟೋಗಿರುತ್ತೆ. ಅವ್ರಿಗೆ ಜೀವಶ್ವಾಸನ ದೇವ್ರು ಕೊಟ್ರು, ಜೀವಶ್ವಾಸನ ತಗೊಂಡ್ರು ಅಷ್ಟೇ ಅನ್ನೋ ಒಂದು ಪಾಯಿಂಟ್ ಬೈಬಲ್ ಸ್ಟೂಡೆಂಟ್ಸ್ಗೆ ಬಿಟ್ಟು ಕೆಲವ್ರಿಗೆ ಬಿಟ್ರೆ ಬೇರೆ ಇನ್ಯಾರಿಗೂ ಕೂಡ ಗೊತ್ತಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಸತ್ಯನ ಸುಳ್ಳಾಗಿ ಮಾರ್ಪಾಟ್ ಮಾಡೋದಕ್ಕೋಸ್ಕರ ಸೈತಾನ ಹಲವಾರು ರೀತಿಯ ಒಂದು ತಪ್ಪಾದಂತ ಒಂದು ಸನ್ನಿವೇಶನ ಮಾಡ್ತಾನೆ ಇದ್ದಾನೆ. ಓಕೆನಾ? ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡ್ಬಿಡೋಣ. ನೆಕ್ಸ್ಟ್ ಪ್ಯಾರಾ ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. ಈ ಬಿದ್ದು ಹೋದ ದೇವದೂತರುಗಳು ಒಂದು ಕಾಲದಲ್ಲಿ ಪರಿಶುದ್ಧರಾಗಿದ್ದರೆಂದು, ಆದರೆ ಜಲಪ್ರಳಯಕ್ಕೆ ಮೊದಲು ಅವರು ಮಾನವರೊಂದಿಗೆ ಶಾರೀರಿಕವಾಗಿ ಸಹವಾಸಕ್ಕೆ ಬಂದು ಪಾಪ ಮಾಡಿ ಮಲಿನರಾದರೆಂದು ಸತ್ಯವೇದವು ಹೇಳುತ್ತದೆ. ಪ್ರಳಯದ ಈಚೆಗೆ ಪರಿಶುದ್ಧ ದೇವದೂತರ ಸಹವಾಸದಿಂದ ಮತ್ತು ಮನುಷ್ಯರ ದೇಹ ಧರಿಸುವ ಸ್ವಾತಂತ್ರ್ಯದಿಂದ ಅವರನ್ನು ತಪ್ಪಿಸಿದಾಗ್ಯೂ ಅವರು ಈ ನಿರ್ಬಂಧವನ್ನು ಮುರಿದು ಹಾಕಲು ಯತ್ನಿಸುತ್ತಿರುವರು. ಮಾನವ ದೇಹ ಧರಿಸುವುದಕ್ಕೆ ಬಿಡಲ್ಪಡದಿದ್ದರೂ ಅವುಗಳು ಮಾನವ ದೇಹಗಳನ್ನು ತಮ್ಮ ಸಾಧನಗಳಾಗಿ ಮಾಡಿಕೊಂಡು ಮನುಷ್ಯರ ಮನಸ್ಸುಗಳನ್ನು ನಿಯಂತ್ರಿಸಿಕೊಂಡು ಅವುಗಳನ್ನು ಆವರಿಸಿ ಅವರನ್ನು ವಶಪಡಿಸಿಕೊಂಡು ತಮ್ಮ ಸಾಮರ್ಥ್ಯಾನುಸಾರ ಮನುಷ್ಯರ ಇಚ್ಛಾಶಕ್ತಿಯಲ್ಲಿರುವ ನಿರ್ಬಂಧಗಳನ್ನು ಭಗ್ನಗೊಳಿಸಲು ಪ್ರಯತ್ನ ಮಾಡುವುದರ ಮೂಲಕ ತಮ್ಮ ಈ ಪ್ರತಿಬಂಧನೆಯನ್ನು ಮುರಿಯುತ್ತಾ ಬಂದಿರುವರು. ಬೇತಾಳಿಕರು, ಮಾಂತ್ರಿಕರು, ಮಾಟಗಾರರು, ಮಾಧ್ಯಮಿಗಳು ಅಥವಾ ಸತ್ತವರನ್ನು ಪ್ರತಿನಿಧಿಸಿ ಅವರೊಡನೆ ಸಂಪರ್ಕಿಸಿ ಮಾತನಾಡುವೆಂದು ಹೇಳಿಕೊಳ್ಳುವ ಯಾರೊಡನೆಯೂ ನಾವು ಯಾವ ವಿಧವಾಗಿಯೂ ಸಂಬಂಧವನ್ನು ಇಟ್ಟುಕೊಳ್ಳದಂತೆ ಸತ್ಯವೇದವು ನಮ್ಮನ್ನು ಸತತವಾಗಿ ಎಚ್ಚರಿಸಿ ಕಾಯುತ್ತಾ ಬಂದಿರುವುದು. ಸತ್ತವರಿಗೆ ಯಾವ ತಿಳುವಳಿಕೆಯೂ ಇಲ್ಲ ಎಂದು ಅಲ್ಲದೆ ಅವರಿಗಿರುವ ಒಂದೇ ಒಂದು ನಿರೀಕ್ಷೆ ಎಂದರೆ ಅದು ಪುನರುತ್ಥಾನವೆಂದು, ಹಾಗೂ ಅವು ದೆವ್ವಗಳು, ಸತ್ತು ಹೋದ ಮನುಷ್ಯರ ಆತ್ಮವಲ್ಲವೆಂದು. ಆದರೆ ಆ ಬಿದ್ದು ಹೋದ ದೇವದೂತರು ನಮ್ಮನ್ನು ಮತ್ತು ನಮ್ಮ ಮೂಲಕವಾಗಿ ಇತರರನ್ನು ಸಂಪರ್ಕಿಸಲು ಪರಿಶ್ರಮಿಸುತ್ತಿರುವುದಾಗಿ ಸತ್ಯವೇದವು ನಮಗೆ ಖಚಿತಪಡಿಸಿರುವುದು ನಾವು ತಿಳಿದು ಈ ನಿಂದನಾಸ್ಪದವಾದ ಆತ್ಮಗಳ ಮಾಧ್ಯಮಿಗಳಾಗಿ ಆ ಬಿದ್ದು ಹೋದ ದೇವದೂತರೊಡನೆ ರಹಸ್ಯವಾದ ಒಪ್ಪಂದ ಮಾಡಿಕೊಂಡಿರುವವರಲ್ಲ. ಇತರರಂತೆ ಇವರು ಮೋಸ ಹೋಗಿರುವರೆಂಬುದು ನಮ್ಮ ನಂಬಿಕೆ. ನಾವು ಈ ಅನೇಕ ಮಾಧ್ಯಮಿಗಳಿಗೆ ತಿಳುವಳಿಕೆ ನೀಡಿ ಅವರ ಈ ಭ್ರಾಂತಿಯಿಂದ ಹೊರತರಲು ಶಕ್ತರಾಗುವಂತೆ ಸತ್ಯವೇದ ಒಂದೇ ನಿಜವಾಗಿಯೂ ಆ ವಿಷಯದ ಮೇಲೆ ಬೆಳಕು ಚೆಲ್ಲಿರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಮೇಲ್ಕಂಡ ವಿಚಾರಗಳನ್ನ ನಾವು ಗಮನಿಸ್ಬೇಕಾದ್ರೆ ಯಾವ ರೀತಿ ಬಿದ್ದೋದಂತ ದೇವದೂತರುಗಳು ಯಾವ ರೀತಿ ಮಾರ್ಪಾಟ ಆದ್ರು ಅನ್ನೋದನ್ನ ನಾವು ಅರಿವಿನ ಗೊತ್ತು. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರ, ಇವರ ಒಂದು ಉದ್ದೇಶ ಏನಾಗಿದೆ ಅಂತಂದ್ರೆ ತುಂಬಾ ಮೋಸಕರವಾದಂತ ರೀತಿಲಿದೆ. ಇವರ ಒಂದು ಉದ್ದೇಶ ಏನಂತಂದ್ರೆ, ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಅನ್ಕೊಳ್ಳಿ, ಅದೇ ತರ ವ್ಯಕ್ತಿಯ ಒಂದು ದೇಹನ ಧರಿಸ್ಕೊಳ್ಳೋ ತರ ಮಾಡ್ಕೊಂಡು ಅದ್ರ ಮುಖಾಂತರ ಬೇರೆ ಒಬ್ಬರ ಒಂದು ವ್ಯಕ್ತಿಗಳು ಅಂದ್ರೆ ಜೀವಿಸ್ತಿರುವಂತ ಮಕ್ಕಳಿಗೆ ಮೋಸಗೊಳಿಸೋದು, ತಪ್ಪಾದಂತ ರೀತಿಯಲ್ಲಿ ಮಾರ್ಪಾಟ್ ಮಾಡೋದು. ಅದಾದ್ಮೇಲೆ ಬೇತಾಳಿಕರು, ಮಾಟಗಾರರು, ಅದಾದ್ಮೇಲೆ ಇನ್ನು ಹಲವಾರು ರೀತಿಯ ಒಂದು ಮಾಂತ್ರಿಕರು, ಮಾಟಗಾರರು, ಇನ್ನು ತಪ್ಪಾದಂತ ರೀತಿಯಲ್ಲಿ ಇರ್ತಾರಲ್ಲ, ಇಂಥ ವ್ಯಕ್ತಿಗಳಿಗೂ ಕೂಡ ಇವರ ಒಂದು ಪವರ್ ಮುಖಾಂತರ ಅವರನ್ನು ಕೂಡ ಒಂದು ಪ್ರಚೋದನೆಗೆ ಒಳಗಾಕ್ಸಿ ಅವರಲ್ಲೂ ಕೂಡ ಬೇರೆ ಒಂದು ಧಾರ್ಮಿಕವಾದಂತ ಒಂದು ಘಟನೆಗಳನ್ನ ಮಾಡಿ ಲೋಕದಲ್ಲಿರುವಂತವ್ರಿಗೆಲ್ರಿಗೂ ಕೂಡ ನಿಷ್ಕರಿಸುವಂತ ಒಂದು ಸನ್ನಿವೇಶ. ಅಂದ್ರೆ ಈಗ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಲೋಕದಲ್ಲಿ ಎಂತ ಒಂದು ಘಟನೆ ಇದೆ ಅಂತಂದ್ರೆ, ಈ ಒಂದು ಬ್ಲಾಕ್ ಮ್ಯಾಜಿಕ್ ಗಳಿಗೆಲ್ಲದಕ್ಕೂ ಕೂಡ ಅಂಧಕಾರವಾದಂತ ಒಂದು ಶಕ್ತಿಗೆ ಎಷ್ಟು ಪ್ರಾಮುಖ್ಯತೆನೆ ಕೊಡ್ತಾ ಇದಾರೆ ಅಂತಂದ್ರೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದಾರೆ. ಬರೀ ಆ ಒಂದು ಹೆಸರಿಗೆನೆ ಜನ ಹೆದರ್ಕೋತಾ ಇದಾರೆ. ದೇವರ ಒಂದು ಹೆಸರಿಗೆ, ದೇವರ ಒಂದು ಗಂಭೀರವಾದಂತ ಒಂದು ಸ್ಥಾನಕ್ಕೆ ಯಾರು ಕೂಡ ಹೆದರ್ಕೋತಾ ಇಲ್ಲ, ಇದಕ್ಕೆ ಹೆದರ್ಕೋತಾ ಇದಾರೆ. ಆ ತರ ಮೋಟಿವೇಟ್ ಮಾಡ್ತಾ ಇದಾರೆ ಪ್ರಿಯರೇ. ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಈ ತರ ಮಾಡ್ತಾ ಇದಾರೆ.
ಈ ರೀತಿ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ನೋಡೋದ್ರಿಂದನೇ ಜನ ಹೆದರ್ಕೋತಾ ಇದಾರೆ ಹೊರತು ಅದ್ರ ಮುಖಾಂತರ ಏನೂ ಇಲ್ಲ, ಅದ್ರಲ್ಲಿ ಏನೂ ಕೂಡ ನಡೆಯೋದಿಲ್ಲ. ಅದ್ರ ಮುಖಾಂತರ ನಿಜವಾದಂತ ಸತ್ಯ ಮಕ್ಕಳಿಗೆ ಏನೂ ಕೂಡ ತೊಂದರೆನೇ ಆಗೋದಿಲ್ಲ. ಬೇರೆಯವ್ರು ಕೂಡ ಆಗ್ಬೋದು, ಬಟ್ ದೇವ್ರ ಮಕ್ಳಿಗೆ ಆಗೋದಿಲ್ಲ. ಈ ರೀತಿ ಇದ್ರೂನು ಕೂಡ ಜನರು ಎದುರ್ಕೊಳ್ಳೋ ರೀತಿಯಲ್ಲಿ ಬಿಂಬಿಸ್ತಾ ಇದಾರೆ. ಈ ತರ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತಂದ್ರೆ, ಈ ಒಂದು ಸತ್ಯನ ಅನುಸರಿಸುವಂತ ಮಕ್ಕಳಿಗೆ ಅಸತ್ಯವಾದಂತಕ್ಕೂ ಕೂಡ ಒಲವು ತೋರಿಸಿ ಅವರ ಒಂದು ಓಟನ ನಿಷ್ಕ್ರಿಯ ಮಾಡೋದೇ ಇವರ ಒಂದು ಉದ್ದೇಶ ಆಗಿದೆ. ಆದ್ರಿಂದ ನಾವು ಸತ್ಯವೇದ ವಿದ್ಯಾರ್ಥಿಗಳಾಗಿರುವಂತವ್ರು ನಾವು ಇಷ್ಟೆಲ್ಲಾ ದೇವರ ಒಂದು ವಿಚಾರಗಳನ್ನ ತಿಳಿದಿರುವಂತವ್ರು ನಾವು ನಮ್ಮ ಮೋಸ ಆಗೋದಲ್ಲ, ಮತ್ತೊಬ್ರಿಗೂ ಕೂಡ ಮೋಸ ಆಗದೇ ಇರೋ ರೀತಿಯಲ್ಲಿ ನಾವು ಕಾಪಾಡ್ಕೊಂಡು ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ತಿಳುವಳಿಕೆ, ನಾವು ದಿನನಿತ್ಯವೂ ಕೂಡ ಸತ್ಯವೇದದ ಒಂದೇ ನಿಜವಾದಂತ ಒಂದು ವಿಷಯದ ಮೇಲೆ ನಾವು ಬೆಳಕನ್ನ ಚೆಲ್ತಾನೆ ಇರ್ಬೇಕು. ಅದು ಬೆಳಕು ಸತ್ಯವೇದ, ಅದು ನಮ್ಗೆ ಅನುದಿನವೂ ಬೆಳಕು ತೋರಿಸ್ತದೆ. ನಾವು ಕತ್ತಲೆಗೆ ಒಳಗಾಗ್ದೇನೆ ಸತ್ಯದಲ್ಲೇ ಇರೋದಕ್ಕೆ ಪ್ರಯತ್ನ ಪಡ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರ. ಈ ರೀತಿ ನಮ್ಮನ್ನ ನಾವು ಎಚ್ಚರಿಸ್ಕೊಂಡ್ರೆ, ನಾವು ಸತ್ಯದ ಮಾರ್ಗದಲ್ಲಿ ನಾವು ಹೆಚ್ಚಾಗಿ ನಡೆದ್ರೆ ಮತ್ತೊಬ್ರಿಗೂ ಕೂಡ ಸತ್ಯ ಮಾರ್ಗದಲ್ಲಿ ನಡೆದು ಮುಂದೆ ಬರುವಂತ ಕ್ರಿಸ್ತರ ಒಂದು ರಾಜ್ಯದಲ್ಲಿ ಇಂತ ಒಂದು ಕೆಟ್ಟಕರವಾದಂತ ಒಂದು ಸನ್ನಿವೇಶಕ್ಕೆ ಯಾವುದೇ ಒಂದು ಅದೇ ಆಗ ಇಡೀ ಲೋಕ ಕ್ರಿಸ್ತನಿಗೆ, ಯೇಸು ಕ್ರಿಸ್ತರಿಗೆ ಮೆಚ್ಚುಗೆಯಾದಂತ ಲೋಕವಾಗಿ ಮಾರ್ಪಾಟ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ ಒಂದು ಪಾಠನ ಈ ದಿನ ನಾವು ನಿಲ್ಸುವಂತವ್ರಾಗಿರೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪಾಠಗಳು ಮತ್ತೆ ಸೈತಾನನ ಇನ್ನು ಕುತಂತ್ರಗಳ ಬಗ್ಗೆ, ಅದರಲ್ಲಿ ನಾವ್ ಯಾವ ರೀತಿ ಜ್ಞಾನವಾಗಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹಲವಾರು ಹಂತವಾದಂತ ಒಂದು ವಿಚಾರಗಳನ್ನ ಕೊಟ್ಟಿದ್ದಾರೆ. ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆಯ ಪ್ರಾರ್ಥನೆಯನ್ನ ಸಂತೋಷ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಸಂತೋಷ್ ಬ್ರದರ್ ಒಂದ್ ಎಣ್ಣೆ ಪ್ರೇ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನಾದ ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ಅಪ್ಪ ಈ ರಾತ್ರಿ ವೇಳೆಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ಅಪ್ಪ ಈ ದಿನಕ್ಕಾಗಿ ಸಹ ಪ್ರಾರ್ಥಿಸ್ತಾ ಇದ್ದೀನಿ. ಆಯುಷ್ಕಾಲದಲ್ಲಿ ಈ ದಿನವನ್ನು ಕುಡಿಸಿಕೊಟ್ಟು ತಂದೆಯಾದ ದೇವರೇ, ಅಪ್ಪ ನಾವೆಲ್ಲರೂ ಕೂಡಿ ಬಂದು ಸತ್ಯವಾಕ್ಯಗಳನ್ನು ತಿಳಿಯಲು ಮತ್ತೆ ಕಲಿಯಲು ಕೊಟ್ಟಂತ ಈ ಭಾಗ್ಯಕ್ಕಾಗಿ ಧನ್ಯತೆಗಾಗಿ ಕೃತಜ್ಞತೆ ಉಳ್ಳವನಾಗಿದ್ದೇನೆ ಕರ್ತನೆ. ಬಂದಿರೋ ಮಕ್ಕಳನ್ನು, ಸೇರಿರುವ ಎಲ್ಲ ಝೂಮ್ ಮೀಟಿಂಗ್ ಸೇರಿರುವ ಮಕ್ಕಳನ್ನು ಮತ್ತೆ ಬ್ರದರ್ ಅನ್ನು ಸಹ ಆಶೀರ್ವದಿಸಿ ಸತ್ಯವಾಕ್ಯಗಳನ್ನ ಕಲಿಯಲು ಕೊಟ್ಟಂತ ಈ ಸಮಯಕ್ಕಾಗಿ ಸಹ ತುಂಬಾ ಕೃತಜ್ಞತೆ ಉಳ್ಳವನಾಗಿದ್ದೇನೆ ತಂದೆಯಾದ ದೇವರೇ. ಅಪ್ಪ ಮಕ್ಕಳನ್ನು ಸಹ ಆಶೀರ್ವದಿಸಿ ಅದೇ ರೀತಿ ಕರ್ತನೆ ಅಪ್ಪ ಯಾವ ರೀತಿ ನಾವು ಸತ್ಯವೇದದಲ್ಲಿ ಮತ್ತೆ ಸೈತನನ್ನು ಎದುರಿಸಲು ಮತ್ತೆ ಸೈತನನ್ನ ಒಂದು ತಂತ್ರೋಪಾಯಗಳನ್ನು ಜಯಿಸಲು, ಅಪ್ಪ ಕಿಡುಕನ ಅಗ್ನಿ ಬಾಣಗಳನ್ನು ಜಯಿಸಲು ಅಪ್ಪ ವಾಕ್ಯ ಎಂಬ ಶಕ್ತಿಯನ್ನ ಕರ್ತನೆ ನಮ್ಮಲ್ಲಿ ಇಟ್ಟುಕೊಂಡು ಕರ್ತನೆ ಯಾವ ರೀತಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸಲು ತಿಳಿಸಿಕೊಟ್ಟಿದ್ದಕ್ಕಾಗಿ ಒಂದನೇ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಕರ್ತನೆ. ಬಂದಿರೋ ಸಹ ಮಕ್ಕಳನ್ನು ಸಹ ಆಶೀರ್ವದಿಸಿ, ಅಪ್ಪ ಬ್ರದರ್ನ್ನು ಸಹ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕೂಟವನ್ನು ಸಹ ಆಶೀರ್ವದಿಸಿ, ವಾಕ್ಯಗಳನ್ನು ಸಹ ಆಶೀರ್ವದಿಸಿ ತಂದೆಯಾದ ದೇವರೇ, ಮುಂದೆ ಬರುವಂತ ದಿನಗಳಲ್ಲಿ ಕರ್ತನೆ ಅಪ್ಪ ನಾವು ಎಲ್ಲವನ್ನ ಜಯಿಸಿದವರಾಗಿ, ಲೋಕವನ್ನು ಸೈತನನ್ನು ನಮ್ಮನ್ನು ನಾವು ಜಯಿಸಿದವರಾಗಿ ಕರ್ತನೆ ಕಾಣಲು ಮತ್ತೆ ನಿಮ್ಮ ಮಹಾಕೃಪೆ ಕರುಣೆಗಾಗಿ ಸಹ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯ ದೇವರೇ. ನನ್ನನ್ನು ಸಹ ಒಪ್ಪಿಸ್ಕೊಡ್ತೇನೆ, ನಮ್ಮನ್ನು ಸಹ ಆಶೀರ್ವದಿಸಿ ನಡೆಸಿ ಅಂತ ಕೇಳ್ಕೊತಾ ಎಲ್ಲ ಸ್ತುತಿಗಾನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ರಕ್ಷಕನು ಒಡೆಯನೂ ಆಗಿರುವ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನನ್ನ ಪ್ರೀತಿಯ ಪರಲೋಕದಲ್ಲಿರೋ ನಮ್ಮ ತಂದೆ. ಆಮೆನ್. ಥ್ಯಾಂಕ್ ಯು ಬ್ರದರ್. ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ ಬ್ರದರ್. ನಮಸ್ತೆ ಸಿಸ್ಟರ್.